ನಮಸ್ಕಾರ, ಕರುನಾಡು ಟಿವಿಗೆ ಸ್ವಾಗತ. ನಾನು ವಿನುತಾ ಎಚ್. ವೀಕ್ಷಕರೇ, ಇವರು ನಮ್ಮ ಸಂವಿಧಾನಕ್ಕೆ ಜೀವ ಕೊಟ್ಟ ವ್ಯಕ್ತಿ. ದಲಿತ ವರ್ಗದಕ್ಕೆ ಇವರೇ ಶಕ್ತಿ ಎಂದು ಮರೆಯಬಾರದಾದಂತಹ ಚೈತನ್ಯದ ಚಿಲುಮೆ. ಜ್ಞಾನದ ವಿಚಾರಕ್ಕೆ ಬಂದ್ರೆ ಎಂದು ಬತ್ತಲಾಗದ ಸಾಗರ ಇವರು. ವೀಕ್ಷಕರೇ, ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅವರೇ ನಿಮ್ಮೆಲ್ಲರ ನೆಚ್ಚಿನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಮೊದಲನೇದಾಗಿ ಅವರಿಗೆ 134ನೇ ಜನ್ಮ ದಿನಾಚರಣೆಯ ಶುಭಾಶಯವನ್ನು ತಿಳಿಸ್ತಾ ಅವರ ವಿಚಾರಧಾರೆಗಳು, ಆದರ್ಶಗಳು ಮತ್ತು ಆಶಯಗಳನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ರಣಧೀರರ ವೇದಿಕೆಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಶಂಕರ್ ಗೌಡ್ರು ಸರ್. ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆಯ ಸಂಸ್ಥಾಪಕರಾಗಿರುವಂತಹ ಅವನಿಕಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಇವರ ಜೊತೆ ಮಾತಾಡ್ತಾ ಇಂದಿನ ವಿಶೇಷ ಕಾರ್ಯಕ್ರಮವಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಯಶೋಗಾಥೆಯನ್ನು ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಇಬ್ಬರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನ ಸರ್ ಮತ್ತೆ ಮ್ಯಾಮ್, ಅಂಬೇಡ್ಕರ್ ಅವರು ಅಂತ ಅಂದ್ರೆ ತಕ್ಷಣ ಕೆಲವೊಬ್ಬರಿಗೆ ಒಂದಷ್ಟು ವಿಚಾರಗಳು ನೆನಪಿಗೆ ಬರುವಂಥದ್ದು. ಈಗ ನಿಮ್ಮ ಪ್ರಕಾರ ಅಂಬೇಡ್ಕರ್ ಅವರ ಹೆಸರನ್ನ ಕೇಳಿದಾಗ ಯಾವ ಒಂದು ವಿಚಾರಧಾರೆ ನಿಮ್ಮ ಸ್ಫೂರ್ತಿ ಪಟಲದಲ್ಲಿ ಓಡುವಂಥದ್ದು ಮ್ಯಾಮ್? ನನಗೆ ಹೇಳೋದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಕೂಡ ಹೇಳೋಕ್ಕೂ ಒಂದೆಡೆ ಯೋಚನೆ ಮಾಡ್ತಾರೆ ಜನ. ಯಾಕೆಂದರೆ ಇವತ್ತು ಎಲ್ಲ ಜಾತಿ ಜನಾಂಗದ ವರ್ಗದವರಿಗೆ ಮೀಸಲಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಕೂಡ ಸ್ವತ್ತಾಗಿದ್ದಾರೆ. ಅವರು ನಡೆದು ಬಂದಂತಹ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಿದ್ದೇ ಆದರೆ ಬಹುಶಃ ಈ ದೇಶ ಒಳಿತಿಗಾಗಿ ಚಿಂತನೆ ಮಾಡುವಂತಹ ಕೆಲಸಗಳು ಈ ಲೀಡರ್ಗಳನ್ನು ತಯಾರನ್ನಾಗಿ ಮಾಡ್ತವೆ. ಅದೇ ಈಗ ನಾವು ಸಬಲೀಕರಣ ವೇದಿಕೆಗಳನ್ನ ಮಾಡಿಕೊಂಡು ಲೀಡರ್ ಅನ್ನೋ ಪಟ್ಟವನ್ನು ತೊಗೊಂಡು ಏನು ಕೆಲಸ ಮಾಡ್ತಾ ಇದ್ದೀವಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಹೋರಾಟದ ದಾರಿ ಅಂತಲೇ ಹೇಳ್ಬೋದು. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಂದರೆ ಯಾವಾಗ ಒಂದು ವರ್ಷ ಬರುತ್ತೋ ಏಪ್ರಿಲ್ 14ನೇ ತಾರೀಕು ಅಂತ ಕಾಯ್ತಾ ಇರ್ತೀವಿ. ಇವತ್ತು ನಾವು ಅವರ ಹುಟ್ಟುಹಬ್ಬವನ್ನು ಮನೆಯಲ್ಲೇ ಒಂದು ಹಬ್ಬವಾಗಿ ಮಾಡ್ತೀವಿ. ನಮ್ಮ ಮಕ್ಕಳಿಗೂ ಸಹ ಅಂಬೇಡ್ಕರ್ ಸಾಹೇಬ್ರಂದರೆ ಯಾರು, ಅವ್ರಿಗೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ, ಅವರು ಯಾರಿಗೆಲ್ಲ ಸ್ವತ್ತಾಗಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಹೇಳ್ತಿರ್ತಾರೆ. ತಾಯಿಯಾದವರು ಮೊದಲು ಮಕ್ಕಳಿಗೆ ಹೇಳಬೇಕಾಗಿದ್ದು ವಿಚಾರ ಇದು. ಹಾಗೆ ಈಗ ಈ ಸಂವಿಧಾನ ಯಾವಾಗ ಬಂತೋ ಬರೋಕ್ಕೂ ಮುಂಚೆ ಅವರು ಬ್ರಿಟಿಷರ ಕಾಲದಲ್ಲಿ ಅನುಭವಿಸಿದಂತಹ ನೋವುಗಳಿದೆಯಲ್ಲ, ಆ ನೋವುಗಳು ಎಲ್ಲೋ ಒಂದು 10ರಷ್ಟು ಈಗಲೂ ಜೀವಂತವಾಗಿದೆ. ಖಂಡಿತ ಮೇಡಮ್, ಹೌದು. ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಜೀವಂತ ಉದಾಹರಣೆಗಳು ನಮಗೆ ನೋಡೋಕೆ. ಹಳ್ಳಿಗಾಡಿನಲ್ಲಿ ಅಷ್ಟೇ ಅಲ್ಲ, ಸಿಟಿಯಲ್ಲೂ ಕೂಡ ಎಲ್ಲೋ ಆಗಾಗ ಉಸಿರಾಡ್ತಿದೆ. ಅದನ್ನ ಹೋಗಲಾಡಿಸ್ಬೇಕಂದ್ರೆ ಸಮಾನತೆ ಬೇಕು, ಖಂಡಿತ ಖಂಡಿತ, ಸ್ವಾತಂತ್ರ್ಯ ಬೇಕು, ಹೌದು, ಮೀಸಲಾತಿ ಬೇಕು, ಅಧಿಕಾರ ಬೇಕು. ಇದು ಎಷ್ಟು ಒಂದು ಹೆಣ್ಣಿಗಾಗ್ಲಿ ಒಂದು ಗಂಡಿಗಾಗ್ಲಿ ಸಿಕ್ಕಿದ್ದೆ ಆದರೆ ನಮಗೆ ಜಯ ಸಿಕ್ತು. ಖಂಡಿತ ಮ್ಯಾಮ್. ಯಾಕಂದ್ರೆ ನಮ್ಮ ಈ ಸಮಾಜದಲ್ಲಿ ಎಲ್ಲಿ ಹೆಣ್ಣಿಗೆ ಅವಕಾಶ ಇಲ್ಲ ಅಲ್ಲಿ ನಾನು ಅಧಿಕಾರದಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ವ್ಯಕ್ತಿ ನಮ್ಮ ಅಂಬೇಡ್ಕರ್. ಅಂತಹ ಆದರ್ಶಪ್ರಾಯ ವ್ಯಕ್ತಿ ನಮಗೆ ನಿಜಕ್ಕೂ ಇತಿಹಾಸದ ಪುಟಗಳನ್ನ ತಿರುಗಿಸಿದ್ರೆ ಯಾರು ಕೂಡ ಕಾಣಸಿಗೋದಿಲ್ಲ. ಇನ್ನ ಸರ್, ಮುಂದುವರೆದಂತೆ ನಿಮ್ಗೆ ಯಾವ ಒಂದು ವಿಚಾರಧಾರೆಗಳು ನೆನಪಾಗ್ತಾ ಹೋಗುತ್ತೆ? ಮೊದಲಿಗೆ ಏನು ಬಾಬಾ ಸಾಹೇಬರ ಜನ್ಮದಿನ ಇದೆ, ಆ ಜನ್ಮದಿನದ ಶುಭಾಶಯಗಳನ್ನು ಸಮಸ್ತ ಏನು ಒಕ್ಕೂಟ ಭಾರತದ ನಾಗರಿಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಏನು ಬಾಬಾ ಸಾಹೇಬರ ಜನ್ಮದಿನಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಾಬಾ ಸಾಹೇಬರಂದರೆ ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಹೌದು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅಷ್ಟೇ ಅಂತ ಹೇಳುವಂಥ ಈ ರಾಜಕಾರಣಿಗಳು ಅಥವಾ ಸಮಾಜಘಾತಕರು ಅಂತ ಏನು ನಾವು ಕರಿಬೋದು ಅಂಥವರು ತಿಳ್ಕೊಬೇಕಾಗ್ತದೆ, ಬಾಬಾ ಸಾಹೇಬರು 32 ಡಿಗ್ರಿಗಳನ್ನು ಪಡೆದು ಖಂಡಿತ ಹೌದು, ಬೇರೆ ಬೇರೆ ಹೊರದೇಶಗಳಲ್ಲಿ ಕೂಡ ಓದು ಬಂದು ಅಲ್ಲಿನ ಒಂದು ಸಂವಿಧಾನವನ್ನು ಅವಲೋಕನ ಮಾಡಿ ಸಾಕಷ್ಟು ವಿಚಾರಗಳನ್ನು ಸಂವಿಧಾನದಲ್ಲಿ ಅಳವಡಿಸಿ ಏನು ಈ ಹಿಂದೆ ಇದ್ದಂಥ ಏನು 4 ಚತುರ್ವರ್ಣಗಳಿದ್ದೋ ಹೌದು, ಆ ವರ್ಣಗಳ ವಿರುದ್ಧ ಸಮಾನತೆಯನ್ನು ಸಾರದಂಥ ಮಹಾನ್ ಪುರುಷ. ಅವರ ಜಯಂತಿಯನ್ನು ಈಗಿನ ಕೆಲವಷ್ಟು ರಾಜಕಾರಣಿಗಳಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು ಒಂದು ಸಮುದಾಯಕ್ಕೆ ಮೀಸಲನ್ನು ಇಟ್ಟಿರ್ತಕ್ಕಂಥದ್ದು ಬಹಳ ಬೇಸರ ತರುವಂಥ ಸಂಗತಿ. ಏಕೆಂದರೆ ಬಾಬಾ ಸಾಹೇಬರು ಯಾವುದೇ ಒಂದು ಜಾತಿಗೆ ಅಥವಾ ಯಾವುದೇ ಒಂದು ಧರ್ಮಕ್ಕೆ ಕಟ್ಟು ಬೀಳದೆ ಅವರ ಬರೆದಂಥ ಒಂದು ಸಂವಿಧಾನದಲ್ಲಿ ಈ ಒಕ್ಕೂಟ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಟ್ಟೆ ಕಡ ನಾಗರಿಕನಿಗೂ ಕೂಡ ಸೇರಬೇಕಾದಂಥ ನ್ಯಾಯವನ್ನು ಕೊಡಿಸ್ಬೇಕಾದಂಥ ಹಕ್ಕುಗಳನ್ನು
ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದನ್ನು ಸಾಕಷ್ಟು ಬಲಾಢ್ಯರು ಅಂತ ಏನು ಕರಿತೀವಿ, ಆರ್ಥಿಕವಾಗಿ ಬಲಾಢ್ಯರು ಇರ್ಬೋದು ಅಥವಾ ಧಾರ್ಮಿಕವಾಗಿ ಬಲಾಢ್ಯರು ಇರ್ಬೋದು, ಇವರುಗಳು ಆ ಒಂದು ಹಕ್ಕುಗಳನ್ನು ಸಮಾಜಕ್ಕೆ ತೋರಿಸುವಂಥ ನಿಟ್ಟಿನಲ್ಲಿ ಮಾಡ್ತಾ ಇಲ್ಲ ಕೆಲಸಗಳನ್ನ. ಬಾಬಾ ಸಾಹೇಬರ ಆಶಯಗಳನ್ನು ಮುಚ್ಚಾಕುವಂಥ ಕೆಲಸಗಳನ್ನು ಇವತ್ತಿನ ರಾಜಕಾರಣಿಗಳಾಗ್ಬೋದು ಅಥವಾ ಈ ಉನ್ನತ ಮಟ್ಟದ ಅಧಿಕಾರಿಗಳಾಗ್ಬೋದು ಅಥವಾ ಆರ್ಥಿಕವಾಗಿ ಸಬಲರು ಏನಿದ್ದಾರೆ ಅವರುಗಳು ಮಾಡ್ತಾ ಇದ್ದಾರೆ. ಇದು ಮುಂದುವರೆದ್ರೆ ಮುಂದೊಂದು ದಿನ ದೊಡ್ಡ ಕ್ರಾಂತಿ ಆಗ್ತದೆ. ಇತ್ತೀಚೆಗೆ ತಾವುಗಳು ನೋಡ್ತಾ ಇರ್ಬೋದು, ಈ ಮೊದಲು ಸರ್ಕಾರಗಳಾಗ್ಬೋದು ಅಥವಾ ರಾಜಕೀಯ ಪಕ್ಷಗಳಾಗ್ಬೋದು, ಅಧಿಕಾರಿ ವರ್ಗದವರಾಗ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನ ಹೇಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಖಂಡಿತ ಹೌದು. ಆದ್ರೆ ಇವತ್ತು ಅವರ ರಾಜಕಾರಣಕ್ಕೆ ಮುಖ್ಯವಾದ ದಾಳ ಅಂದ್ರೆ ಬಾಬಾ ಸಾಹೇಬರು. ಹೌದು, ಬಾಬಾ ಸಾಹೇಬರು ಜಯಂತಿ ಮಾಡುವಂಥದ್ದು, ಜೈ ಭೀಮ್ ಹೆಜ್ಜೆ ಅಂತ ಮಾಡುವಂಥದ್ದು, ಭೀಮ ಹೆಜ್ಜೆ ಅಂತ ಮಾಡೋದು, ಈ ಸಾಕಷ್ಟು ನೋಡಿ. ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಗೌರವ ಕೊಡ್ಲಿಲ್ಲ, ಅವರು ಸತ್ತಾಗ ಅವರನ್ನ ಒಂದು ಪುಣ್ಯಭೂಮಿಯನ್ನ ಮಾಡ್ಲಿಕ್ಕೆ ದೆಹಲಿಯಲ್ಲಿ ಜಾಗವನ್ನ ಕೊಟ್ಟಿಲ್ಲ. ಅಂತ ಒಂದು ಭ್ರಷ್ಟರು ಇವತ್ತು ನಮ್ಮ ಸಮಾಜದಲ್ಲಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಉಸಿರಾಡ್ತಾ ಇದ್ದಾರೆ. ಖಂಡಿತ ಅವ್ರುಗಳು ಇನ್ನು ಮುಂದಕ್ಕಾದ್ರು ಈ ಏನು ಅಂಬೇಡ್ಕರ್ ಅವರ ಒಂದು ಆಶಯಗಳಿಗೆ ಒತ್ತು ಕೊಟ್ಟು ಅವರ ಒಂದು ಸಮಾನತೆಯ ಏನು ಸಾರಿದ್ರು ಅದಕ್ಕನ್ನು ಒಂದು ಒತ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಏನು ಜಾತಿ ಅನ್ನೋ ಒಂದು ಸೂಚಕ ಪದವನ್ನೇ ತೆಗೆಯುವಂಥ ಕೆಲಸವನ್ನ ಈ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ಮಾಡಬೇಕಾಗ್ತದೆ. ಬಾಬಾ ಸಾಹೇಬರಿಗೆ ನಿಜವಾಗ್ಲೂ ಗೌರವ ಕೊಡಲೇಬೇಕು ಅಂದರೆ ಈ ಜಾತಿ ಮತ್ತು ಮೇಲು ಕೀಳು ಏನೋ ವರ್ಗ ಪಂಥಗಳೇನಿದೆ ಇದನ್ನು ತೊಡೆಯುವಂಥ ಕೆಲಸಗಳನ್ನು ಸರ್ವರು ಮಾಡಬೇಕಾಗ್ತದೆ. ಇನ್ನು ಸರ್ ನೀವೇ ಹೇಳ್ದಾಗೆ ಸಾಮಾನ್ಯ ವ್ಯಕ್ತಿಗೆ 32 ಡಿಗ್ರಿಗಳನ್ನು ಪಡೆಯೋದು ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಯಾಕಂದರೆ ಅಷ್ಟೊಂದು ಐಕ್ಯೂ ಪವರ್ ಬೇಕಾಗುತ್ತೆ. ಇವತ್ತಿನ ವಿದ್ಯಾರ್ಥಿಗಳು ಒಂದು 6 ಸಬ್ಜೆಕ್ಟ್ ಓದೋದಕ್ಕೆ ಸಾಕಪ್ಪ ಅಂತ ಇರ್ತಾರೆ. ಒಂದು ಪದವಿಯನ್ನು 3 ವರ್ಷ ಮುಗಿಸೋ ಹೊತ್ತಿಗೆ ಬೇಸತ್ತು ಹೋಗಿರ್ತಾರೆ. ಆದರೆ ಅಂದಿನ ಕಾಲದಲ್ಲಿಯೇ 32 ಡಿಗ್ರಿಗಳನ್ನು ಪಡೆದಿದ್ರು. ಅದು 5 ವಿಷಯಗಳಲ್ಲಿ ಸಾಕಷ್ಟು ಪದವಿಯನ್ನು ಪಡ್ಕೊಂಡಂಥ ಇವರ ವಿಚಾರಧಾರೆಗಳು ಇಂದಿನ ಯುವ ಪೀಳಿಗೆಗೆ ತಲುಪ್ತಾ ಇಲ್ಲ ಅನ್ನೋದೇ ಒಂದು ಬೇಸರದ ಸಂಗತಿ. ಸೊ ಅಂತಹ ಇವತ್ತಿನ ಯುವ ಪೀಳಿಗೆಗೆ ಅವರ ಒಂದು ವಿದ್ಯಾಭ್ಯಾಸದ ಹಾದಿಯನ್ನು ತಿಳಿಸ್ಕೊಡಿ ಸರ್. ಏನಾಗಿದೆ ಇವತ್ತಿನ ವಿದ್ಯಾಭ್ಯಾಸಗಳು ಅಂದರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಹ ಒಂದು ಉದ್ಯಮವಾಗಿಬಿಟ್ಟಿದೆ. ಈಗ ಸಾಕಷ್ಟು ನಾವು ಪಠ್ಯ ಪುಸ್ತಕಗಳನ್ನು ನಾನು ಗಮನಿಸಿದ್ದೇನೆ. ಹೌದು, ಬಾಬಾ ಸಾಹೇಬ್ರ ಕುರಿತಂತೆ ವಿಚಾರಗಳು ಇರ್ತಕ್ಕಂಥದ್ದು ಪಠ್ಯ ಕಮ್ಮಿ ಇದೆ. ಜೊತೆಗೆ ಬಾಬಾ ಸಾಹೇಬರು ಏನು ವಿದ್ಯಾಭ್ಯಾಸದ ನಿಟ್ಟಿನಲ್ಲಿ ಶಿಕ್ಷಣ ರಂಗದಲ್ಲಿ ಮಾಡಿದಂಥ ಕ್ರಾಂತಿ ಏನಿದೆ ಆ ಕ್ರಾಂತಿ ಹೆಜ್ಜೆಯನ್ನು ಇಡಲಿಕ್ಕೆ ಸರ್ಕಾರಗಳು ಇವತ್ತು ಸಿದ್ಧರಾಗಿಲ್ಲ. ಕಾರಣ ಏನಂದರೆ ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ವಿದ್ಯಾವಂತನಾದರೆ ಇವರ ಏನು ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಮಾಡ್ತಕ್ಕಂಥ ರಾಜಕಾರಣ ಏನಿದೆ, ಭ್ರಷ್ಟಾಚಾರ ಏನಿದೆ, ಅದನ್ನು ಖಂಡಿಸುವಂಥ ಶಕ್ತಿಯನ್ನು ಶಿಕ್ಷಣ ಕೊಡ್ತದೆ. ಬಾಬಾ ಸಾಹೇಬರು ಒಂದು ಕಡೆ ಹೇಳ್ತಾರೆ, ಶಿಕ್ಷಣ ಎಂಬ ಹುಲಿ ಹಾಲನ್ನು ಕುಡಿದ ಮೇಲೆ ಗರ್ಜಿಸಲೇಬೇಕು ಅಂತ. ಖಂಡಿತ ಹೌದು. ಅಂತ ಒಂದು ಗರ್ಜನೆ ಎಲ್ಲಿ ಇವರ ಭ್ರಷ್ಟಾಚಾರವನ್ನು ಮಟ್ಟ ಹಾಕ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ನೋಡಿ, ಸಾಕಷ್ಟು ಖಾಸಗಿ ಶಾಲೆಯವರು ರಾಜಕಾರಣಿಗಳೇ ಇದ್ದಾರೆ, ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕು, ರಸ್ತೆಯನ್ನು ಉಚಿತವಾಗಿ ಕೊಡಬೇಕು, ಆರೋಗ್ಯವನ್ನು ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಹೌದು. ಆದರೆ ಈ ಭ್ರಷ್ಟ ರಾಜಕಾರಣಿಗಳು ಏನು ಮಾಡ್ತಾರೆ, ಬಾಬಾ ಸಾಹೇಬ್ರ ಆಶಯವನ್ನ, ಅವರು ನಮಗೆ ಕೊಟ್ಟಂತ ಹಕ್ಕನ್ನ ವಂಚಿಸುವಂತ ಕೆಲಸವನ್ನ ಈಗಿನ ರಾಜಕಾರಣಿಗಳು ಮಾಡ್ತಾರೆ. ನಾನು ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಮನವಿ ಮಾಡೋದೇನೆಂದ್ರೆ, ನಿಮ್ಮ ಓದನ್ನ ಉದ್ಯೋಗಕ್ಕೆ ಅಂತಲೋ ಅಥವಾ ಜೀವನಕ್ಕೆ ಅಂತಲೋ ಓದಬೇಡಿ. ವಿದ್ಯೆಯನ್ನ ಕಲಿತವನು ಮುಂದೆ ಯಾವ ರಂಗದಲ್ಲ ಬೇಕಾದರೂ ಜೀವನವನ್ನ ಮಾಡ್ಬೋದು, ಸಾಧನೆಯನ್ನ ಮಾಡ್ಬೋದು. ವಿದ್ಯೆ ಕಲಿಬೇಕಾಗಿರೋದು ನಮ್ಮ ಜ್ಞಾನಾರ್ಜನೆಗೆ. ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಒಂದು ವಿದ್ಯಾಭ್ಯಾಸವನ್ನ ಒಳ್ಳೆ ನಿಟ್ಟಿನಲ್ಲಿ ಮಾಡಬೇಕು ಅಂತ ಹೇಳಿ ಬಯಸ್ತೇನೆ. ಇನ್ನ ಸರ್ ನೀವೇ ಹೇಳ್ದಾಗೆ ಕೇವಲ ಪುಸ್ತಕಕ್ಕಷ್ಟೇ ಮೀಸಲಾಗಿದೆ ನಮ್ಮ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಖಾತೆ ಅನ್ನುವಂಥದ್ದು. ಅಲ್ಲೂ ಕೂಡ ಹುಡುಕಿದ್ರೆ ಬೆರಳೆಣಿಕೆಯ ಪಾಠಗಳಷ್ಟೇ ಕಾಣ ಸಿಗುತ್ತೆ. ಏನಕ್ಕೆ ಮ್ಯಾಮ್ ಅವರ ಸಿದ್ಧಾಂತಗಳು ಕೇವಲ ಪುಸ್ತಕಕ್ಕೆ ಮೀಸಲಾಗಿರೋದು, ಯಾಕೆ? ಹೌದು, ನೀವು ಹೇಳ್ದಂಗೆ ಪಠ್ಯ ಪುಸ್ತಕದಲ್ಲಿ ಸೀಮಿತವಾಗಿದೆ, ಜನಗಳಿಗೆ ಯಾಕೆ ತಿಳಿತಿಲ್ಲ ಅನ್ನೋ ಪ್ರಶ್ನೆಗೆ ಜನಗಳಿಗೆ ಯಾಕೆ ತಿಳಿತಿಲ್ಲ ಅಂದರೆ, ಈ ಆಳುವ ವರ್ಗದವರು ಇದ್ದಾರಲ್ಲ ಈಗ ಪ್ರೆಸೆಂಟ್, ಹೌದು, ಇವರು 4 ವರ್ಣಗಳನ್ನು ತರ್ತಾ ಇದ್ದಾರೆ. ಈಗಲ್ಲ, ಇತಿಹಾಸದ ಹೌದು, 4 ವರ್ಣಗಳಂದ್ರೆ ಫಸ್ಟ್ನೇದು ಬ್ರಾಹ್ಮಣ, 2ನೇದು ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಹೌದು,
ಆ ಶೂದ್ರ ಅನ್ನೋ ಲಿಸ್ಟ್ನಲ್ಲಿರ್ತಕ್ಕಂಥ ನಾವುಗಳು ಯಾರ್ಯಾರು? ಲಿಂಗಾಯತರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಈಗಿನ SC/ST ಕುರುಬರಾಗಿರ್ಬೋದು, ಆಲ್ಸೋ ಅವ್ರು ಎಲ್ಲ ಜಾತಿಗಳು, ಅಂದರೆ ಬ್ರಾಹ್ಮಣರನ್ನು ಹೊರತುಪಡಿಸಿರ್ತಕ್ಕಂಥ ಎಲ್ಲ ಜಾತಿಗಳೆಲ್ಲ ಒಂದೇ ಆಗಿತ್ತು ಅವಾಗ. ಶೂದ್ರ ಅಂದರೆ ಒಬ್ಬ ಸೇವಕ. ನಾವು ಹೇಳೋ ಕೆಲಸನ ಮಾಡೋ ಅಂಥವನ್ನ ಶೂದ್ರ ಅಂತಿದ್ರು. ಹೌದು. ಯಾರು ಕೆಲಸ ಮಾಡಲ್ವೋ ಅವ್ರನ್ನ ಕೀಳಾಗಿ ನೋಡ್ತಿದ್ರು. ಹಾಗಾಗಿ ಅವರು ಕೆಲವೊಂದು ಜಮೀನುಗಳನ್ನ ತಗೊಂಡ್ರು, ಸ್ವಲ್ಪ ಮೇಲ್ಮಟ್ಟಿಗೆ ಬಂದರು. ಹಾಗೆ ಬರ್ತಾ ಬಸವಣ್ಣವ್ರು ಬಂದರು, ಬುದ್ಧ ಬಂದರು, ಅಂಬೇಡ್ಕರ್ ಬಂದರು. ಹೀಗೆ ಬಂದಾಗ ಈ ಜನಗಳು ಯಾರು ಹಿರಿಯ ಹೋರಾಟ ಮಾಡ್ತಿದ್ರೋ ಅಂಥ ನಾಯಕನಿಂದ ಯಾರ್ಯಾರು ಅವ್ನ ಬೆನ್ನಿಂದ ಹೋದರೂ ಅವರೆಲ್ಲ ಒಂದೊಂದು ದಿಕ್ಕನ್ನು ಬದಲಾಯಿಸಿದ್ರು. ಈಗ ಪಠ್ಯ ಪುಸ್ತಕದಲ್ಲಿ ಇದನ್ನು ಯಾಕೆ ತೋರಿಸಲ್ಲ? ಮನಸ್ಫೂರ್ತಿ ಅಂತ ಒಂದಿತ್ತು. ಇವಾಗ ಸಂವಿಧಾನ ಏನಿದೆ ಇದು ಬರಕ್ಕೂ ಮುಂಚೆ ಮನಸ್ಫೂರ್ತಿ ಇತ್ತು. ಹೌದು ಮ್ಯಾಮ್. ಆ ಮನಸ್ಫೂರ್ತಿ ಹೇಳ್ತಾ ಇತ್ತು, ಹೆಣ್ಮಕ್ಳನ್ನ ಮನೆಯಲ್ಲಿ ಕೆಲಸ ಮಾಡೋಕೆ ಮಾತ್ರ ಇಡಬೇಕು, ಆಕೆನ ನಾವು ಕೊಟ್ಟಂತಹ ಮಕ್ಕಳನ್ನ ಹೆರಬೇಕಾಗಿತ್ತು, ಅವಳು ಪ್ರಶ್ನೆ ಮಾಡಬಾರ್ದು, ಕಣ್ಣೆತ್ತಿ ನೋಡಬಾರ್ದು, ಅವಳನ್ನ ನಾಯಿ ಹೊಡೆದಂಗೆ ಹೊಡಿಬೇಕು, ಹಸು ಹೊಡೆದಂಗೆ ಹೊಡಿಬೇಕು ಅಂತ ಮನಸ್ಫೂರ್ತಿ ಹೇಳ್ತದೆ. ಯಾವುದು? ಇದೇ ಬ್ರಾಹ್ಮಣತ್ವ. ಬ್ರಾಹ್ಮಣರಲ್ಲ, ಬ್ರಾಹ್ಮಣತ್ವ. ಇವ್ರು ಹೀಗೆ ಬರೆದಾಗ ಇದನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಫೂರ್ತಿಯನ್ನು ಓದಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ಯಾಕೆಂದರೆ ಈ ಸಂವಿಧಾನ ರಚನೆ ಆಗೋದಕ್ಕೆ ಹಿಂದಿನ ದಿನಗಳಲ್ಲಿ ನೋವಿನ ಸಂಗತಿಗಳು. ಯಾಕೆ ನನ್ನ ಜಾತಿ ಜನಾಂಗದವರು ಹಾಗೂ ಕೆಳಗಡೆ ಇರತಕ್ಕಂಥ ಶೂದ್ರರುಗಳನ್ನು ಈ ರೀತಿ ಕೆಲಸದವರಿಗಿಂತ ಗುಲಾಮರಿಗಿಂತ ಹೆಚ್ಚಾಗಿ ಕಾಣ್ತಿದ್ದಾರೆ ಅನ್ನೋದಕ್ಕೆ ಇದನ್ನೆಲ್ಲ ನೋಡಿದ್ರು, ಅನುಭವಿಸಿದ್ರು, ಜೊತೆಲಿದ್ದು ಅನುಭವಿಸಿದ್ರು, ಪಾಠದಲ್ಲಿ ಓದಲಿಲ್ಲ. ಹೌದು, ಅನುಭವದಲ್ಲಿ ತಗೊಂಡು ಬಂದರು. ಆಗ ಅವರು ಯೋಚನೆ ಮಾಡಿ 2 ವರ್ಷ 11 ತಿಂಗಳು 17 ದಿನಗಳ ಕಾಲ ಬರೆದಂತಹದ್ದು ನಮ್ಮ ಮಹತ್ವವಾದ ಸಂವಿಧಾನವನ್ನು. ಮನಸ್ಫೂರ್ತಿಯನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟರು, ಸಂವಿಧಾನವನ್ನು ತಂದರು. ಸಂವಿಧಾನ ಬಂದ ಮೇಲೆ ಪಠ್ಯ ಪುಸ್ತಕದಲ್ಲಿ ಬಂತು, ಆದರೆ ಜನಗಳ ಮನಸ್ಸಿಗೆ ಹೋಗಕ್ಕೆ ಬಿಡಲಿಲ್ಲ. ಕಾರಣ ಈ ಆಳುವ ವರ್ಗದವರು ಎಲ್ಲಿ ST/SC ಜನಾಂಗಗಳು ಅಥವಾ ದಲಿತರು ಅಥವಾ ಶೂದ್ರರು ಎಲ್ಲರೂ ಅಧಿಕಾರಗಳನ್ನ ತಗೊಂಡ್ಬಿಡ್ತಾರೋ. ಈಗ ನೋಡಿ 50% ಮೀಸಲಾತಿ, 30% ಮೀಸಲಾತಿ ಅಂತಿದ್ದಾರೆ. ಬಂದಿರೋದೇ 15ರಿಂದ 16%. ಹೌದು, ಅಷ್ಟೇ. ಯಾಕೆ ಮತ್ತೆ 50% ಕೊಡ್ಲಿಲ್ಲ? ಯಾಕೆ ಮತ್ತೆ 33% ಮಾಡ್ತಾರೆ? ಸರ್ಕಾರ ಇವತ್ತು ಒಂದಿರುತ್ತೆ, ನಾಳೆ ಇನ್ನೊಂದಿರುತ್ತೆ, ನಾಳೆ ಇನ್ನೊಂದಿರುತ್ತೆ. ಆಳುವ ವರ್ಗ ನಾವಾಗಬೇಕು. ಅಂದ್ರೆ ಯಾರು ನೋವನ್ನ ಪಟ್ಟಿರ್ತಾರೆ, ಯಾರು ನನ್ನ ಜನಾಂಗಗಳು ನೊಂದಿದ್ದಾರೆ ಅಂಥವ್ರಿಗೆ ನಾನು ಸಹಾಯ ಮಾಡಬೇಕು, ಅಂಥವ್ರಿಗೆ ನಾನು ದಾನ ಧರ್ಮ ಮಾಡಬೇಕು, ಅಂಥವ್ರಿಗೆ ಅಧಿಕಾರವನ್ನು ಕೊಡಿಸ್ಬೇಕು, ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋಂಥ ನಾಯಕ ಬರಬೇಕು. ಆವಾಗಲೇ ಮೀಸಲಾತಿ ಬರೋಕ್ಕೆ ಸಾಧ್ಯ, ಈ ಜಾತ್ಯಾತೀತತೆ ಹೋಗ್ಲಾಡಿಸೋದಕ್ಕೆ ಸಾಧ್ಯ. ಇದು ಯಾವಾಗ ಆಗೋದಿಲ್ವೋ ಈ ಹಣೆ ಬರದಲ್ಲಿ ನಾವು ಸತ್ತು, ನನ್ನ ಮಕ್ಕಳು ಸತ್ತು, ಅವ್ರ ಮಕ್ಕಳು ಬಂದರೂ ಕೂಡ ಈ ಪೀಳಿಗೆ ಹೀಗೇ ಇರ್ತದೆ ಹೊರತು ನಾನು ಕೀಳು ನೀನು ಮೇಲೆ ಇರೋದು ಎರಡೇ ಅಂತಾರೆ, ಗಂಡು ಹೆಣ್ಣು ಅಂತಾರೆ. ಈ ನೋವೆಲ್ಲ ಮರೆಯೋದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ನನ್ನ ಜನಗಳಿಗೆ ನಾನು ನ್ಯಾಯ ಕೊಡ್ಸಕ್ಕಾಗ್ಲಿಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಲಿ ಬಣ್ಣವನ್ನ ಆಚರಣೆ. ಖಂಡಿತ ಹೌದು ಮ್ಯಾಮ್. ಯಾಕಂದ್ರೆ ಸಮಾನತೆಯ ಸಂಕೇತವಾಗಿ ನೀಲಿ ಬಣ್ಣವನ್ನ, ಅದು ಬಟ್ಟೆ ಆಗಿರ್ಬೋದು, ಹೌದು, ಬಾವುಟ ಆಗಿರ್ಬೋದು, ಜಂಡ ಆಗಿರ್ಬೋದು. ಯಾಕೆ ಗೊತ್ತಾ? ನಾನು ಸಂವಿಧಾನವನ್ನ ತಂದಂಥದ್ದು ಒಂದು ಜಾತಿಗೆ ಸೀಮಿತ ಅಲ್ಲ. ಈ ಆಕಾಶವನ್ನ ಮೇಲೆತ್ತಿ ಯಾವ ಒಬ್ಬ ಮನುಷ್ಯ ಕಟ್ಟ ಕಡೆಯಿಂದ ನೋಡ್ತಾನೋ ಪ್ರತಿ ಅಗಲಕ್ಕೂ ನೀಲಿ ಬಣ್ಣವೇ ಇದೆ. ನನ್ನ ಸಂವಿಧಾನ ಸಮಾನತೆ ಕೂಡ ಪ್ರತಿಯೊಬ್ಬರಿಗೂ ಮೀಸಲು ಅಂತ ಹೇಳಿದ್ರು. ಹೌದು, ಅದಕ್ಕೆ ನೀಲಿ ಬಣ್ಣವನ್ನ ತಂದ್ರು. ಖಂಡಿತ. ಹೀಗಿರುವಾಗ ಆ ನೀಲಿ ಬಣ್ಣಕ್ಕೆ ಕೇಸರಿ ಬಣ್ಣ ತಗೊಂಡು ಬಂದು ಫೈಟ್ ಮಾಡಕ್ಕೆ ಶುರು ಮಾಡಿದ್ರು. ಆದರೂ ಕೂಡ ಇಬ್ರು ಸಮಾನತೆಯಿಂದ ಹೋರಾಡ್ತಾ ಇದ್ದೀವಿ. ಆದ್ರೆ ಮೇಲು ಕೀಲು ಅನ್ನೋದು ಮಾತ್ರ ಹಿಂದೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇದು ಹೋಗಲಾಡಿಸ್ಬೇಕು. ಶಿಕ್ಷಣ ಅಂತ ಬಂದಾಗ ಸಾವಿತ್ರಿಬಾಯಿ ಫುಲೆ ಅವರು, ಜ್ಯೋತಿಬಾಯಿ ಫುಲೆ ಅವರು ಎಲ್ಲ ಜಾತಿ ಜನಾಂಗದ ಮಹಿಳೆಯರಿಗೆ ಕೂಡ ಶಿಕ್ಷಣವನ್ನ ಕೊಡಬೇಕು ಅಂತ ಹೋರಾಟ ಮಾಡಿದ್ರು. ಹೌದು, ಹೀಗೇ ಹೋರಾಟ ಮಾಡ್ತಿರುವಾಗ ಅವ್ರಿಗೆಲ್ಲ ಬಟ್ಟೆ ಬಿಚ್ಚೊಡಿದ್ರು, ಸಗಣಿ ಲೋಡಿದ್ರು, ಅವಮಾನ ಮಾಡಿದ್ರು. ಏನೇ ಮಾಡಿದ್ರು ಕೂಡ ಒಂದು ಬಟ್ಟೆ ತಗೊಂಡು ಹೋಗ್ತಾ ಇದ್ರು, ಒಂದು ಬಟ್ಟೆ ಹಾಕೊಂಡು ಬರ್ತಿದ್ರು ಸಾವಿತ್ರಿಬಾಯಿ ಫುಲೆ ಅವರು. ಜ್ಯೋತಿಬಾಯಿ ಫುಲೆ ಅವರು ಆಗ್ಲೇ ಸ್ಕೂಲಲ್ಲಿ ಟೀಚರ್ ಆಗಿದ್ರು. ಮನೆಯಲ್ಲಿ ತನ್ನ ಹೆಂಡತಿಗೆ ಶಿಕ್ಷಣ ಕೊಟ್ಟು ಅವ್ರು ಹೂಗಾರ ಜನಾಂಗ ಆದ್ರೂ ಕೂಡ ಪ್ರತಿಯೊಬ್ಬರಿಗೂ ಮೀಸಲಾತಿನ ಕೊಟ್ರು, ಶಿಕ್ಷಣವನ್ನ ಕೊಟ್ರು. ಇವತ್ತು ನನ್ನ ಮಗಳು ಇಂಜಿನಿಯರಿಂಗು, ಇವತ್ತು ನನ್ನ ಮಗಳು ಎಲ್ಲಾ ಕ್ಷೇತ್ರದಲ್ಲಿದ್ದಾಳೆ, ಡಾಕ್ಟ್ರು, ಅದು ಇದು ಅನ್ಕೊಂತಾರಲ್ಲ. ಇದಕ್ಕೆ ಕಾರಣ ಜ್ಯೋತಿಬಾಯಿ ಫುಲೆ ಅವರು. ಈ ಒಂದು ಮೊಟ್ಟ ಮೊದಲ ಶಿಕ್ಷಕಿ ಜ್ಯೋತಿಬಾಯಿ ಫುಲೆ ಅವರು. ಯಾಕೆ ಅವ್ರನ್ನ ನೀವು ಕೊಂಡಾಡಲ್ಲ? ಯಾಕೆ ಅವ್ರನ್ನ ಪೂಜಿಸಲ್ಲ? ಯಾಕೆ ಅವ್ರನ್ನ ಅಧಿಕಾರಿಯಲ್ಲಿ ಇಡೋದಿಲ್ಲ? ನಿಮ್ಮ ಅಧಿಕಾರಿ ಕಚೇರಿಗಳಲ್ಲಿ ಅವ್ರ ಭಾವಚಿತ್ರ ಇಲ್ಲ. ಹೂಗಾರರೇ ಅವರ ಕೈ ಬಿಟ್ರು, ನಾವು ಎತ್ತಿಡಿದ್ವಿ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ ಇಲ್ಲಿ ಜ್ಞಾನಕ್ಕೆ, ಹೋರಾಟಕ್ಕೆ ಬೆಲೆ ಇಲ್ಲ, ಅದಕ್ಕೆ ಜಾತಿಗಷ್ಟೇ ಬೆಲೆ. ಏನಕ್ಕೆ ಸರ್ ಇಲ್ಲಿ ಜ್ಞಾನಕ್ಕೆ ಹಾಗಾದ್ರೆ ಬೆಲೆನೇ ಇಲ್ವಾ? ಜ್ಞಾನಕ್ಕೆ ಅಥವಾ ಓದಿಗೆ ಬೆಲೆಯನ್ನ ಕೊಡ್ತಾ ಹೋದ್ರೆ ಈಗಿನ ರಾಜಕಾರಣದಲ್ಲಿ
ಅವರು ತಮ್ಮ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಳೋದಕ್ಕಾಗಲ್ಲ. ಯಾಕೆ? ಜ್ಞಾನವಂತರು ಜಾಸ್ತಿ ಇರೋದು ಬಡವರ್ಗದಲ್ಲಿ. ಶ್ರೀಮಂತರ ವರ್ಗದಲ್ಲಿ ಏನಾಗಿದೆ ಅಂದರೆ ಯಾವುದೋ ಒಂದು ಡಿಗ್ರಿ ಮಾಡ್ಕೊತಾರೆ, ಯಾವುದೋ ಅವ್ರದೇ ಆದಂಥ ಒಂದು ಉದ್ಯಮವಿರ್ತದೆ, ಉದ್ಯಮದ ಕಡೆಗೆ ಅವರು ಗಮನವನ್ನು ಹರಿಸ್ತಾರೆ. ಇವತ್ತು ಈ ಸಮಾಜದಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಈ ಸಮಾನತೆ ಬಗ್ಗೆ ಧ್ವನಿ ಮಾಡ್ತಾ ಇರ್ತಕ್ಕಂಥವ್ರು ಬಡವರ್ಗದವರು ಮತ್ತೆ ಮಧ್ಯಮ ವರ್ಗದವರು. ಖಂಡಿತ ಹೌದು ಸರ್. ಆ ಹೋರಾಟಗಾರರು ಕೂಡ ಏನು ಕೆಟ್ಟಾಗಿ ಬಿಂಬಿಸುವಂತ ಕೆಲಸಗಳನ್ನ ಈ ಸರ್ಕಾರಗಳು ಮತ್ತೆ ಅಧಿಕಾರಿ ವಲಯಗಳು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರು ಒತ್ತಿ ಹೇಳ್ತಾ ಇದ್ರು, ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ, ಎಲ್ಲಾ ಜಾತಿ ಮತ್ತು ಎಲ್ಲಾ ಧರ್ಮಗಳು ಕೂಡ ಒಂದೇ. ಧರ್ಮದ ವಿಚಾರಕ್ಕೆ ಬಂದ್ರೆ 1956ರಲ್ಲಿ ಬಾಬಾ ಸಾಹೇಬ್ರು ನಾನು ಈ ಧರ್ಮದಲ್ಲಿ ಹುಟ್ಟಿ, ಹಿಂದೂ ಧರ್ಮದಲ್ಲಿ ಹುಟ್ಟಿ, ಈ ಜಾತಿಯನ್ನ ಒಂದು ಪಿಡುಗನ್ನ, ಅಸ್ಪೃಶ್ಯತೆಯನ್ನ ಒಂದು ವಿಷಕಾರಿ ಜಂತುವನ್ನ ನಾನು ಸರ್ವನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಬೇಸತ್ತು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು. ಕಾರಣ ಇಷ್ಟೇ, ನಮ್ಮ ಬಾಬಾ ಸಾಹೇಬ್ರು ಚುನಾವಣೆಯಲ್ಲಿ ಸೋಲ್ಲಿಕ್ಕೆ ಕಾರಣ ಜೊತೆಯಲ್ಲಿದ್ದು ಅಂತಾರೆ, ಅದೇ ಪಕ್ಷದವರೇ. ಬಾಬಾ ಸಾಹೇಬ್ರಿಗೆ ಸ್ಮಶಾನಕ್ಕೆ ಜಾಗ ಕೊಡದಲೇ ಕಳಿಸ್ತುವಂತವ್ರು ಅದೇ ಪಕ್ಷದವರೇ. ಖಂಡಿತವಾಗ್ಲೂ ಬಾಬಾ ಸಾಹೇಬರ ಒಂದು ಜ್ಞಾನವನ್ನ ಅವರು ಬಳಸ್ಕೊಂಡ್ರಷ್ಟೆ. ಆ ಜ್ಞಾನ ದೀವಿಗೆಯನ್ನ ಜಗತ್ತಿಗೆ ತೋರಿಸುವಂತ ಕೆಲಸವನ್ನ ಮಾಡಲಿಲ್ಲ. ಭಾರತ ರತ್ನವನ್ನು ಅಂದೇ ಕೊಡ್ಬೇಕಾಗಿತ್ತು ಬಾಬಾ ಸಾಹೇಬ್ರಿಗೆ, ಆದ್ರೆ 1990ರಲ್ಲಿ ಮರಣದ ನಂತರದಲ್ಲಿ ಬಾಬಾ ಸಾಹೇಬ್ ಭಾರತ ರತ್ನ. ಅದು ಶೋಚನೀಯವಾದಂತ. ಅಂದ್ರೆ ಅರ್ಥ, ಇವತ್ತಿನ ಕಾಲಘಟ್ಟದಲ್ಲಿ ಆಡಳಿತವನ್ನ ಮಾಡ್ತಾ ಇರ್ತಕ್ಕಂಥವ್ರು ನೋಡ್ತಾ ಇರ್ತಕ್ಕಂಥ ದೃಷ್ಟಿ ಹೇಗಿದೆ ಅಂದ್ರೆ ಅವರು ಒಂದು ಕೆಳವರ್ಗದ ಜಾತಿಯವರು, ಅವ್ರಿಗೆ ನಾವ್ಯಾಕೆ ಅತ್ಯುನ್ನತವಾದ ಒಂದು ಸ್ಥಾನವನ್ನ ಕೊಡಬೇಕು, ಪದವಿಯನ್ನ ಕೊಡಬೇಕು, ಭೇದ ಭಾವಗಳನ್ನ ತೋರಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದಷ್ಟು ಬಾಬಾ ಸಾಹೇಬರ ಒಂದು ಭಾವಚಿತ್ರಗಳನ್ನ ಎಲ್ಲ ಕಚೇರಿಗಳಲ್ಲಿ, ನ್ಯಾಯಾಲಯಗಳಲ್ಲಿ ಮತ್ತೆ ಸರ್ಕಾರದ ರಾಜಕಾರಣಿಗಳ ಒಂದು ಕಚೇರಿಗಳಲ್ಲಿ, ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಇಡಬೇಕು. ಕಡ್ಡಾಯವಾಗಿ ಸ್ವತಂತ್ರ ದಿನಾಚರಣೆ ಆಗ್ಬೋದು, ಗಣರಾಜ್ಯ ಆಗ್ಬೋದು, ಆ ಒಂದು ದಿನಗಳಲ್ಲಿ ಅವ್ರಿಗೂ ಕೂಡ ಏನು ರಾಷ್ಟ್ರಪಿತ ಅಂತ ಹೇಳಿ ಗಾಂಧೀಜಿಯವರನ್ನ ಕರಿತೀವಿ, ಅವರ ಜೊತೆಗೆ ಅವ್ರಿಗೂ ಕೂಡ ಗೌರವ ಸಲ್ಲಬೇಕು. ಯಾಕೆಂದ್ರೆ ಈ ನಾಡಿನಲ್ಲಿ ನಾವು ಇವತ್ತು ಬಾಳ್ತಾ ಇದ್ದೀವಿ, ಕೆಲಸದಲ್ಲಿದ್ದೀವಿ, ಯಾವುದೋ ಒಂದು ಒಳ್ಳೆ ವಿದ್ಯಾಭ್ಯಾಸ ಪಡಿತಾ ಇದ್ದೀವಿ ಅಥವಾ ಯಾವುದೋ ಹಕ್ಕುಗಳನ್ನ ಪಡಿತಾ ಇದ್ದೀವಿ ಅಂದ್ರೆ ಅದು ಮೂಲಭೂತವಾಗಿ ನಮ್ಮ ಬಾಬಾ ಸಾಹೇಬ್. ಆ ಒಂದು ನಿಟ್ಟಿನಲ್ಲಿ ಗೌರವ ಕೊಡುವಂತ ಯಾಕೆ ಈ ಒಂದು ಕೆಲಸ ಆಯ್ತು ಅಂದ್ರೆ ಕಡ್ಡಾಯವಾಗಿ ಗೌರವ ಕೊಡಲೇಬೇಕು ಅನ್ನೋ ಒಂದು ಆದೇಶಗಳು ಯಾಕೆ ಹೊರಬಿದ್ವು ಅಂದ್ರೆ, ಈ ಹಿಂದೆ ಇದ್ದಂತ ಏನು ಆರ್ಥಿಕವಾಗಿ ಅಥವಾ ಜಾತಿ ಧರ್ಮಗಳಲ್ಲಿ ಬಲಾಢ್ಯರು ಅನ್ಸ್ಕೊಂಡವರು ರಾಜಕಾರಣದ ಮುಂಚೂಣಿ ಸ್ಥಾನದಲ್ಲಿ ಇದ್ದಂಥವ್ರು ಕಾಲದಲ್ಲಿ ಗೌರವ ಸಿಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ರು ಕೊಟ್ಟಂತಹ ಒಂದು ಸಂವಿಧಾನವನ್ನ ಬಳಸ್ಕೊಂಡು, ಆ ಶಕ್ತಿಯನ್ನ ಬಳಸ್ಕೊಂಡು ಚುನಾವಣೆಯಲ್ಲಿ ಗೆದ್ದಂತ ಸಾಕಷ್ಟು ಯುವಕರೇನಿದ್ದಾರೆ, ಸಮಾನತೆ ಸಾರುವಂತ ಏನು ರಾಜಕಾರಣ ಕೆಲವಷ್ಟು ಜನ ಇದ್ದಾರೆ, ಆ ರಾಜಕಾರಣಿಗಳ ಸತತ ಪರಿಶ್ರಮದಿಂದ ಸರ್ಕಾರದ ಮೇಲೆ ಒತ್ತಡಗಳನ್ನ ಹಾಕಿ ಇವತ್ತು ನಮ್ಮ ಬಾಬಾ ಸಾಹೇಬರಿಗೆ ಒಂದು ಗೌರವನ್ನ ಕೊಡುವಂತ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಬರೀ ಫೋಟೋ ಇಟ್ಟು ಗೌರವ ಕೊಡುವಂಥದ್ದು, ಜಯಂತಿಗಳನ್ನ ಮಾಡುವಂಥದ್ದು ಮತ್ತೆ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಬಾಬಾ ಸಾಹೇಬರಿಗೆ ಗೌರವ ಕೊಟ್ಟಂಗಾಗಲ್ಲ. ಬಾಬಾ ಸಾಹೇಬ್ರ ಆಶಯಗಳೇನಿದೆ, ಬಾಬಾ ಸಾಹೇಬ್ರ ಸಮಾನತೆಯ ಚಿಂತನೆಗಳೇನಿದ್ದೋ ಅವುಗಳನ್ನ ನಾವು ಈ ದೇಶದ ಏನು ಒಕ್ಕೂಟ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ತಲುಪಿಸುವಂತ ಕೆಲಸಗಳನ್ನ ಮಾಡಬೇಕಾಗ್ತದೆ. ಇನ್ನ ಸರ್, ನಾವು ಮುಂದುವರೆದಂತೆ ನೀವು ಅವರ ಒಂದು ಸಂದೇಶವನ್ನ, ಸಮಾನತಾವಾದವನ್ನ ಎಲ್ಲೆಡೆ ಸಾರಬೇಕು ಅನ್ನುವಂಥ ಸಂದೇಶವನ್ನ ಕೊಟ್ರಿ. ಸೊ ಮುಂದುವರೆದಂತೆ ಮ್ಯಾಮ್, ಇವತ್ತಿನ ಸರ್ಕಾರಗಳು ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಸಮಾನತಾವಾದವನ್ನ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ದಾರೆ? ಸಮಾನತೆ ಎಲ್ಲೂ ಸಿಗಲಿಲ್ಲ. ಯಾಕಂದರೆ ಸಮಾನತೆ ಕೊಟ್ಟರೆ ಆಳುವ ವರ್ಗದವರು ಬದಲಾಗ್ತಾರೆ. ಇವತ್ತು 2% 1% ಇರೋಂಥವರು ಆಳ್ವಿಕೆ ಮಾಡ್ತಿದ್ದಾರೆ. ಇವತ್ತು ಜಾತಿ ಗಣನತೆ ಏನು ಇವಾಗ ಸರ್ಕಾರ ಮಾಡ್ತಾ ಇದೆ, ಒಳ ಮೀಸಲಾತಿ ಹೋರಾಟನ ಜಾರಿಗೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈಗ ಏನು ಗಣತಿ ಮಾಡ್ತಿದಾರಲ್ಲ, ಮನೆ ಮನೆಗೆ ಹೋಗಿ ಸೆನ್ಸಸ್ ಮಾಡ್ತಿದಾರಲ್ಲ, ಈಗ ನೋಡಿ
ಇದರಲ್ಲೂ ಎಷ್ಟು ರಾಜಕೀಯ ಆಗುತ್ತೆ, ಸಮಾನತೆ ಎಲ್ಲಿ ಸಿಗುತ್ತೆ? ಸಮಾನತೆ ಸಿಗೋ ಸಮಯದಲ್ಲಿ ಮುಚ್ಚಾಕುವಂಥ ಕೆಲಸವನ್ನು ಮಾಡ್ತಾರೆ. ಇಷ್ಟೇ ಯಾಕೆ ನಮ್ಮ ಸಂವಿಧಾನವನ್ನು ರಚನೆ ಮಾಡೋಕ್ಕೂ ಈ ಒಂದು ಮೇಲ್ವರ್ಗದವರು ಯಾರಿದ್ರು ಆಗ ಆಳ್ತಿದ್ರಲ್ಲ, ರಾಜ್ಯ ಆಳ್ತಿದ್ರು, ಸರ್ಕಾರ ಆಳ್ತಿದ್ರಲ್ಲ, ಅವರಲ್ಲಿ ಯಾರೂ ಇಲ್ಲದ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಡಿಕೆ ಬರುತ್ತೆ, ನೀವು ಸಂವಿಧಾನವನ್ನು ರಚನೆ ಮಾಡಬೇಕು ಅಂತ. ಇದೇ ಗಾಂಧಿ ತಾತ ಅವರು ಕೇಳಿಸ್ತಾರೆ. ಆಯಿತು ಅಂತ ಅವ್ರು ಒಪ್ಕೊಳ್ತಾರೆ. ಅದರಲ್ಲೂ ಕೂಡ ಅವ್ರು ಯಾವತ್ತೂ ರಾಜಕೀಯ ಮಾಡಲಿಲ್ಲ, ಸಮಾನತೆಯನ್ನು ತಂದರು. ಇದೇ ಸಂವಿಧಾನದ ಒಳಗಡೆ ಹೆಣ್ಣು ಮಕ್ಕಳಿಗೆ ಹಿಂದೂ ಕೋಡ್ ಬಿಲ್ ಆ್ಯಕ್ಟ್ ಅಂತ ತಗೊಂಡು ಬಂದಾಗ ಮಹಿಳೆಯರಿಗೆ ಹೆರಿಗೆ ಬತ್ತಿನ ತಗೊಂಡು ಬಂದು ಅವ್ರಿಗೇನಾದರೂ ಡೆಲಿವರಿ ಆದಾಗ ಇಷ್ಟು ದಿನಗಳ ಕಾಲ ಸಂಬಳ ಹಿಡಿಬಾರ್ದು, ರಜಾ ಕೊಡಬೇಕು ಅಂಥೇಳಿ ಅದನ್ನು ತಂದರು. ಸಮಾನತೆ ಅಂದರೆ ಅದು ಸಮಾನತೆನ ತಂದರು. ಈವಾಗಲೂ ಅದು ಜಾರಿಯಲ್ಲಿದೆ, ಪ್ರೆಸೆಂಟ್ ಜಾರಿಯಲ್ಲಿದೆ. ಸಂಬಳ ಹಿಡಿಬಾರ್ದು, ಹೆಣ್ಣುಮಕ್ಕಳಿಗೆ ಸ್ಥಾನಮಾನ ಕೊಡಬೇಕು. ಎಲ್ಲ ಕ್ಷೇತ್ರದಲ್ಲೂ, ರಾಜಕೀಯ ಅಷ್ಟೇ ಅಲ್ಲ, ಸಂಘಟನೆ ಅಷ್ಟೇ ಅಲ್ಲ, ಉದ್ಯೋಗದಲ್ಲೂ ಕೂಡ ಸಮಾನತೆ. ಎಲ್ಲಿ ಪುರುಷರಿದ್ದಾರೋ ಅಲ್ಲಿ ಮಹಿಳೆಯರು ಇರಬೇಕು ಅಂತೇಳಿ ಇವತ್ತು ನಮ್ಮ ಹೆಣ್ಮಕ್ಳು ಆಟ ಓಡಿಸ್ತಿದ್ದಾರೆ. ಹೌದು ಮ್ಯಾಮ್, ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಮಾನವಾಗಿ ಸಿನಿಮಾ ರಂಗದಲ್ಲಿದ್ದಾರೆ, ಹೋರಾಟದಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ಪಾರ್ಲಿಮೆಂಟ್ ನಾವು ಬರೇ ಫೋಟೋದಲ್ಲಿ ಟಿವಿಯಲ್ಲಿ ನೋಡ್ಬೇಕಾಗಿತ್ತು, ಅಂಥದ್ರಲ್ಲಿ ಇವತ್ತು ನಮ್ಮ ಹೆಣ್ಮಕ್ಳು ಅದ್ರೊಳಗಡೆ ಕೂತಿದ್ದಾರೆ ಅಂದ್ರೆ ನಾಳೆ ನಮಗೂ ಅವಕಾಶ ಇದೆ. ನಮ್ಮ ಕೆಲಸ ಮಾತಾಡಬೇಕು, ನಾವು ಮಾಡ್ತಾ ಇರೋಂತಹ ಕೆಲಸ ಮಾತಾಡಿದಾಗ ಮಾತ್ರ ನಾವು ಅಲ್ಲಿ ಹೋಗಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ತಿರುಕನ ಕನಸು ಅಂತ ಅವ್ರು ಹೇಳ್ತಾರೆ. ತಿರುಕನ ಕನಸೆಲ್ಲ ನಾವು ಕನಸು ಕಂಡು ಅದರ ಪ್ರಕಾರ ನಡೆದಿದ್ದೆ ಆದ್ರೆ ನಾವು ಕೂಡ ಪಾರ್ಲಿಮೆಂಟಲ್ಲಿ ಕೂತ್ಕೋಬಹುದು, ವಿಧಾನಸೌಧದಲ್ಲಿ ಕೂತ್ಕೋಬಹುದು, ಅಧಿಕಾರದಲ್ಲಿ ಕೂತ್ಕೋಬಹುದು. ನಮ್ಮ ಇವತ್ತು ಬ್ಲೂ ಇಂಕು ನಾಳೆ ಗ್ರೀನ್ ಇಂಕ್ ಆಗುತ್ತೆ. ಖಂಡಿತ ಇದಾಗಬೇಕಂದ್ರೆ ಶ್ರಮ ಪಟ್ಟು ಸಮಾನತೆಯಲ್ಲಿ ಒಳಗೊಂಡು ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಸಮಾನತೆ ಇದೆ, ನನಗಂತೂ ಸಮಾನತೆಯಲ್ಲಿ ಎಲ್ಲೋ 1% ಅಷ್ಟು ನನಗೆ ಸಿಕ್ಕಿರೋದ್ರಿಂದ ನಾನಿವತ್ತು ಇಲ್ಲಿ ಕೂತಿದ್ದೀನಿ. ಇವತ್ತು ಅದೆಷ್ಟೋ ದೊಡ್ಡ ದೊಡ್ಡ ಮಾಧ್ಯಮಗಳು ಪ್ರತಿಯೊಬ್ಬರನ್ನು ಗುರುತಿಸ್ತಾ ಇದೆ, ಗೌರವಿಸ್ತಾ ಇದೆ. ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಿರ್ಲಿಲ್ಲ ದೊಡ್ಡ ದೊಡ್ಡ ಮಾಧ್ಯಮಗಳು. ಅವರೆಲ್ಲ ಬೆಳೆದು ನಿಂತವರು, ಇವತ್ತು ಅವ್ರ ಪದಗಳನ್ನ ಎತ್ತುತ್ತಿದ್ದಾರೆ, ಇವತ್ತು ಗೌರವ ಸಿಗ್ತಾ ಇದೆ. ಇದು ಸಮಾನತೆ. ಇನ್ನು ಸ್ವಲ್ಪ ದಿನಗಳು ಹೀಗೆ ಮುಂದುವರಿತಾ ಹೋದರೆ ಎಲ್ಲಿ ಆಳುವ ವರ್ಗದವರು ಯಾವಾಗ ಅವರ ಕೆಳಗಿಳಿದು ನಮ್ಮಂಥವ್ರಿಗೂ ಅಧಿಕಾರವನ್ನ ಆಳುವ ವರ್ಗದವರಾಗಿ ಮಾಡ್ತಾರೋ ಆವಾಗ ಸಮಾನತೆ ಇನ್ನಷ್ಟು ಬಲಿಷ್ಠವಾಗಿ ಹೋಗ್ತದೆ. ಇದಾಗಬೇಕಂದ್ರೆ ಯಾರು ಹೋರಾಟ ಮಾರಾಟ ಆಗ್ದಂಗೆ ನೋಡ್ಕೋಬೇಕು. ಇವತ್ತು ಇನ್ನೊಂದು ವಿಚಾರ, ಯಾರು ಮಹಿಳಾ ಚಿಕ್ಕ ಅಪ್ರಾಪ್ತ ಬಾಲಿಕೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಬೀದಿಯಲ್ಲಿ ಒಂದೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಅಂಥ ಹೆಣ್ಣು ಮಕ್ಕಳು ಯಾರು ಸಾಹುಕಾರ ಮಕ್ಕಳಲ್ಲ, ಹಣಾಂತರ ಮಕ್ಕಳಲ್ಲ, ಅಧಿಕಾರಿವಂತರ ಮಕ್ಕಳಲ್ಲ, ಬ್ರಾಹ್ಮಣತ್ವದ ಮಕ್ಕಳಲ್ಲ. ಎಲ್ಲರೂ ಕೂಡ ನಮ್ಮ ದೀನ ದಲಿತರ ಹೆಣ್ಣು ಮಕ್ಕಳಾಗಿರ್ತಾರೆ, ಇಲ್ಲ ನಮ್ಮ ಅಲ್ಪಸಂಖ್ಯಾತರ ಮಕ್ಕಳಾಗಿರ್ತಾರೆ. ಯಾಕೆಂದ್ರೆ ಅವರು ಧ್ವನಿ ಎತ್ತಲ್ಲ, ದೂರು ಕೊಡಲ್ಲ, ಹೋರಾಟ ಮಾಡಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಕೆಲಸನ ಮಾಡಿದಾಗ ನಾವು ಇವಾಗ ಧ್ವನಿ ಎತ್ತುತ್ತಾ ಇದ್ದೀವಿ. ಸಂವಿಧಾನದ ಒಳಗಡೆ ಇರ್ತಕ್ಕಂಥ ಶಕ್ತಿನ ನಾವು ಹುಲ್ಲಿನ ಹಾಲಿ ಸರ್ ಹೇಳ್ದಂಗೆ ಹುಲಿ ಹಾಲಿನಂತೆ ಇರ್ತಕ್ಕಂಥ ಸಂವಿಧಾನ ಪಾಠವನ್ನು ಇವತ್ತು ನಾವು ಪಠ್ಯ ಪುಸ್ತಕದಲ್ಲಷ್ಟೇ ಅಲ್ಲ, ಹೋರಾಟಗಾರರು ಲೀಡರ್ಗಳು ಏನು ಮಾಡ್ತಾರೆ, ಎಲ್ಲ ಜನಗಳನ್ನು ಕರೆದು ಅವ್ರಿಗೆ ಮನದಟ್ಟ ಆಗುವಾಗಿ ಹೇಳ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ನಾವು ಪಾಠವನ್ನು ಹೇಳ್ತಾ ಇದ್ದೀವಿ. ಇದು ನಮ್ಮಂಥವ್ರು ಮಾಡಬೇಕಾಗಿರೋ ಕೆಲಸ. ಸರ್ಕಾರನೂ ಮಾಡಬೇಕು. ಸರ್ಕಾರ ಕಮ್ಮಿ ಮಾಡ್ಕೊಂಡು ಬರಲಿ, ನಾವು ಅದನ್ನು ಹೋರಾಟಗಾರರು ಅಂತ ಅನ್ನಿಸ್ಕೊಂಡ ಮೇಲೆ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ದೆ ಆದರೆ ಮನೆಗೊಬ್ಬ ಅಂಬೇಡ್ಕರ್ ಸಾಹೇಬರು ಬರ್ತಾರೆ. ಖಂಡಿತವಾಗಿ ತಲುಪಂತು. ಈಗ ನಮ್ಮ ದೇಶದಲ್ಲಿ ಜ್ಞಾನ ಅಂತ ಅಂದ್ರೆ ಅಂಬೇಡ್ಕರ್, ಹೌದು, ವಿಚಾರಧಾರೆ ಅಂತ ಅಂದ್ರೆ ಅಂಬೇಡ್ಕರ್, ಕ್ರಾಂತಿ ಅಂತ ಅಂದ್ರೆ ಅಂಬೇಡ್ಕರ್, ಸಂಘಟನೆ ಅಂತ ಅಂದ್ರೂ ಅಂಬೇಡ್ಕರ್, ಎಲ್ಲೆಲ್ಲೂ ಕೂಡ ಅಂಬೇಡ್ಕರ್. ಆದ್ರೂ ಕೂಡ ಅವರನ್ನ ಹೆಸರನ್ನ ಕೂಡ ಮಾತ್ರ ಎಲ್ಲೂ ತರೋದಿಲ್ಲ. ಇನ್ನ ನಾವು ಮುಂದುವರೆದಂತೆ ಸರ್, ಇತ್ತೀಚಿನ ದಿನದಲ್ಲಿ ನಾವು ಜನರಲ್ ಆಗಿ ಸವರ್ಣೀಯರವರು ಏನಂತಾರೆ, ಅವರಿಗೆ ಯಾಕೆ ಮೀಸಲಾತಿಯನ್ನು ಕೊಡಬೇಕು, ಈಗ 2020 ಕೂಡ ರಾಜಕೀಯ ಮೀಸಲಾತಿಯನ್ನು ತಿಳಿಸಿದ್ರು. ಸೊ ಮುಂದುವರೆದಂತೆ 2030 ಕೂಡ ಈಗ ವಿಸ್ತರಣೆಯನ್ನು ಮಾಡಿರುವಂಥದ್ದು. ಆದರೆ ಇಲ್ಲಿ ಅವರಿಗೆ ವಿಸ್ತರಣೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಏನಾಗಿದೆ, ಅವ್ರಿಗೆ ಯಾಕೆ ಮೀಸಲಾತಿಯನ್ನು ಕೊಡಬೇಕು, ಸೊ ಇದು ಇನ್ನು ಎಷ್ಟು ವರ್ಷಗಳ ಕಾಲ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ನಮ್ಮ ಸಾಮಾನ್ಯ ಜನತೆಗೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಏನು ಈ ರಾಜಕಾರಣದಲ್ಲಿ ಮೀಸಲಾತಿ ಅನ್ನೋದು ಇದೆಯಲ್ಲ, ಅದನ್ನು ಮೊದಲು ತೆಗಿಬೇಕು. ಸಾಕಷ್ಟು ಕ್ಷೇತ್ರಗಳಲ್ಲಿ ಇಂಥವರೇ ಸ್ಪರ್ಧೆ ಮಾಡಬೇಕು. ಈಗ ನಾನೊಬ್ಬ ರಾಜಕಾರಣಿ MLA ಆದೆ ಅಂದರೆ ನನ್ನ ಮಗನೋ ನನ್ನ ಮೊಮ್ಮಗನೋ ಯಾರೋ ಒಬ್ಬ ಅವ್ರ ವಂಶದಲ್ಲೇ ಬೆಳಿಬೇಕು. ಈ ಎಲ್ಲ ಒಂದು ಏನು ಮೀಸಲಾತಿ ಹೆಸರಲ್ಲೋ ಅಥವಾ ಜಾತಿಗಳ ಹೆಸರಲ್ಲೋ ನಮ್ಮ ಜನನ ಕಟ್ಟು ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ರಾಜಕೀಯಕ್ಕೆ ಏನು ತಳವರ್ಗದ ಜನತೆ ಬಂದರೆ ಈ ಸವರ್ಣೀಯರು ಅಂತ ಏನು ಪದಗಳನ್ನು ನೀವು ಬಳಸಿದ್ರಿ, ಆ ಮೇಲ್ಜಾತಿ ಅಂತ ಹೇಳಿ, ಆ ಮೇಲ್ಜಾತಿ ಅಂದರೆ ಈಗಿನ ಜನಾಂಗ ಮಟ್ಟಕ್ಕೆ ಬ್ರಾಹ್ಮಣ್ಯ ಅನ್ನೋದು ಒಂದಷ್ಟೇ ಮೇಲ್ಜಾತಿ.
ಇನ್ನು ಮಿಕ್ತವ್ರನ್ನೆಲ್ಲ ಶೂದ್ರರಿಗೆ ಹೋಲಿಸ್ತಾರೆ. ಆ ಒಂದಷ್ಟು ಮೇಲ್ಪಂಗಡದಲ್ಲಿರ್ತಕ್ಕಂಥವ್ರು ಅವರ ಒಂದು ಆಡಳಿತದ ಚುಕ್ಕಾಣಿ ಕೈ ತಪ್ಪೋಗ್ತಾರೆ. ಏನು ಈ ತಳವರ್ಗದಲ್ಲಿ ಏನಿದ್ದೀವಿ ನಾವು, OBC ಅಂತ ಏನು ಕರಿತೀವಿ, SC/ST ಅಂತ ಏನು ಕರಿತೀವಿ, ನಮ್ಮ ಕೈಗೆ ರಾಜಕೀಯದ ಚುಕ್ಕಾಣಿ ಏನಾದರೂ ಸಿಕ್ಕಿದ್ರೆ ಈ ಆರ್ಥಿಕವಾಗಿ ಬಲಾಢ್ಯರಾಗಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಕಾನೂನನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಲೂಟಿಗಳನ್ನು ಮಾಡಿದ್ದಾರೆ, ಅವ್ರನ್ನ ಮಟ್ಟ ಹಾಕುವಂಥ ಕೆಲಸವನ್ನು ನಮ್ಮ ಯುವ ಪೀಳಿಗೆ ಮಾಡ್ತದೆ. ಆ ಒಂದು ಭ್ರಷ್ಟಾಚಾರ ಮಾಡಿ ಗಂಟು ಕಟ್ಟಿರೋದನ್ನ ಕಳ್ಕೊಬೇಕಾಗ್ತದಲ್ಲ ಅನ್ನೋ ಒಂದು ಬಾಧೆಯಲ್ಲಿ ತಳವರ್ಗದ ಸಮುದಾಯಗಳಿಗೆ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಇವತ್ತಿನ ಮಟ್ಟಿಗೆ ಕಾಣಬೇಕಾದ್ರೆ ಒಂದು ಯಾವುದೋ ಒಂದು ರಾಜಕೀಯ ಪಕ್ಷ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಆ ಪಕ್ಷವನ್ನ ನಡೆಸೋದು ಯಾವುದೋ ಒಂದು ಜಾತಿನೋ ಅಥವಾ ಧರ್ಮದ ಸಂಘಟನೆ ಆಗಿರುತ್ತೆ. ಆ ಸಂಘಟನೆ ಏನ್ ಮಾಡ್ತದೆ, ಆ ಸಂಘಟನೆಯ ಸಿದ್ಧಾಂತಗಳೇನಿದೆ ಆ ಸಿದ್ಧಾಂತಗಳಲ್ಲೆಲ್ಲ ಕರ್ಕೊಂಡು ಹೋಗ್ತದೆ ರಾಜಕೀಯವನ್ನ. ಆದ್ರೆ ಅರ್ಥ ಮಾಡ್ಕೊಬೇಕು, ಇವತ್ತು ಚುಕ್ಕಾಣಿ ಹಿಡ್ದಿರೋದು ಪ್ರಜಾಪ್ರಭುತ್ವನ ಅಥವಾ ಜಾತಿ ಅನ್ನೋದಕ್ಕಿನ್ನ ಏನು ವರ್ಣಭೇದಗಳಲ್ಲಿ ಭೇದ ಭಾವಗಳೇನಿದ್ದೋ ಆ ಒಂದು ನಿಟ್ಟಿನಲ್ಲಿ ನಮ್ಮ ಏನು ಕೆಳವರ್ಗದ ಯಾರೋ ಒಬ್ಬ ರಾಜಕಾರಣಿಯನ್ನ ಮುಂಚೂಣಿಯಲ್ಲಿ ನಿಲ್ಲಿಸಿ ಅವರ ಮುಖದ ಹಿಂದೆಗಡೆ ಇನ್ನೊಬ್ಬರ ಧ್ವನಿಯಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಕಾರಣ ಇಷ್ಟೇ, ತಳವರ್ಗದ ಸಮುದಾಯದ ಯುವಕರು ಮೇಲ್ ಬರಬಾರ್ದು. ಇವತ್ತಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBCಗಳು ಉದ್ಯಮಿಗಳೇ ಕಮ್ಮಿ ಇದ್ದಾರೆ. ಯಾಕೆಂದ್ರೆ ಉದ್ಯಮಗಳಿಗೆ ಅವಕಾಶಗಳನ್ನೇ ಅವ್ರಿಗೆ ಕೊಡ್ತಾ ಇಲ್ಲ. ಒಂದು ಬ್ಯಾಂಕ್ ಲೋನ್ಗೆ ಹೋದ್ರೆ ನೋಡ್ತಾರೆ ಜಾತಿ ಕಾಲಮಲ್ಲಿ ಯಾವ ಜಾತಿ ಇದೆ, ಇವನಿಗೆ ಕೊಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. ಸಾಕಷ್ಟು ಈಗ ಮಾಧ್ಯಮದಲ್ಲಾಗ್ಬೋದು, ನ್ಯಾಯಾಂಗ ವ್ಯವಸ್ಥೆಲಾಗ್ಬೋದು, ಅಥವಾ ರಾಜಕೀಯ ಚುಕ್ಕಾಣಿಗಳು ಸಾಕಷ್ಟು ಜನ ನೋಡಿ ಮೇಲ್ವರ್ಗದ ಸಮುದಾಯಕ್ಕೆ ಸೇರಿದಂಥವರೇ ಮುಖಂಡರುಗಳಿರ್ತಾರೆ ಅಥವಾ ಅಧಿಕಾರಿಗಳಿರ್ತಾರೆ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರ್ತಾರೆ. ಇನ್ನು ಕೆಳ ಹಂತದ ವರ್ಗದ ಜನಗಳಿಗೆ ಯಾವ ಮಟ್ಟಿಗೆ ನ್ಯಾಯ ಸಮಾನತೆ ಸಿಗ್ತದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಹೌದು, ಖಂಡಿತ. ಇದಕ್ಕೆ ಮೂಲವಾಗಿ ಕಾರಣ ನಾವುಗಳು ಬದಲಾಗಬೇಕು. ಇಲ್ಲಿ ಜಾತಿ ಅನ್ನೋದನ್ನ ತೆಗೆದು ಪಕ್ಕಕ್ಕಿಟ್ಟು ನಾವುಗಳು ನಮ್ಮ ಹಕ್ಕನ್ನ ಕೇಳುವಂತ ಹೋರಾಟಗಳನ್ನ ದೃಢವಾಗಿ ಬಲಪಡಿಸ್ಕೊಳ್ತಾ ಹೋಗ್ಬೇಕು. ಏನ್ ನನ್ನ ಸಹೋದರಿ ಹೇಳ್ತಾ ಇದ್ರು, ಹೋರಾಟ ಅನ್ನೋದು ಮಾರಾಟ ಆಗ್ಬಾರ್ದು. ಖಂಡಿತ ಸತ್ಯ. ನಾನು ಗಮನಿಸಿದ ಮಟ್ಟಿಗೆ ಸಾಕಷ್ಟು ಹೋರಾಟಗಳು ಮಾರಾಟ ಆಗಿದೆ. ಹೈಜಾಕ್ ಅಂತಾರಲ್ಲ, ಈಗ ಯಾವುದೋ ಒಂದು ಹೋರಾಟಗಳನ್ನ ನಾವು ಒಂದು ಜನಾಂದೋಲನವಾಗಿ ಏನೋ ಒಂದು ಹೋರಾಟ ಕಟ್ತೀವಿ, ಒಂದು ಹೆಸರಿಟ್ಟಿರ್ತೀವಿ. ಆ ಹೋರಾಟ ಇನ್ನೊಬ್ಬ ಯಾರೋ ಹೋರಾಟಗಾರ ಅವನು ಬೇಳೆಕಾಳು ಬೇಯಿಸ್ಕೊಳೋದಕ್ಕೆ ಇದನ್ನ ಬೇರೆ ಹೆಸರಲ್ಲಿ ಹೈಜಾಕ್ ಮಾಡಿ ಅಲ್ಲಿ ಬರುವಂತ ಏನೋ ವೈಯಕ್ತಿಕವಾಗಿ ಲಾಭಗಳನ್ನ ಮಾಡ್ತಾರೆ. ಏನು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರೆ? ಖಂಡಿತ ಇಲ್ಲ. ಈ ಸಮಾಜದ ಸಮಾನತೆಗಾಗಿ ಯಾರು ಹೋರಾಟ ಮಾಡ್ತಾರೆ? ಈ ನಾಡಿನ ಒಬ್ಬ ಕಟ್ಟಕಡೆಯ ಪ್ರಜೆಗೆ ಸಿಗ್ಬೇಕಾದಂತ ಹಕ್ಕುಗಳನ್ನ ಕೊಡಿಸ್ಲಿಕ್ಕೆ ಯಾರು ಹೋರಾಟ ಮಾಡ್ತಾರೆ? ಅವರಿಗೆ ಬೆಲೆ ಸಿಗ್ತಾರೆ. ಈ ಒಂದು ಮಾರಾಟ ಆಗೋರು ಕೂಡ ಅವರ ಒಂದು ಮಾರಾಟತನವನ್ನು ನಿಲ್ಲಿಸಬೇಕಾಗ್ತದೆ. ಕೊಂಡ್ಕೊಳೋವಂಥವ್ರು ಅಥವಾ ಭ್ರಷ್ಟಾಚಾರ ಏನ್ ಮಾಡ್ತಾ ಇದ್ದಾರೆ ಅವರು ಕೂಡ ಕೊಂಡ್ಕೊಳೋ ಕೆಲಸನ ಬಿಡ್ಬೇಕಾಗ್ತದೆ. ಈಗ ಮುಂದಿನ ದಿನಗಳಲ್ಲಿ ನೋಡಿ, ನಾವು ಇಂದಿನ ಕಾಲಘಟ್ಟವನ್ನ ನೆನೆಸ್ಕೊಂಡ್ರೆ ನಮ್ಮ ಸಮಾಜ ಈಗಿರ್ಲಿಲ್ಲ. ಹೌದು. ನಾವು ದಾರಿಲಿ ಹೋಗ್ತಾ ಇದ್ರೆ ಬೇರೆ ಮೇಲ್ವರ್ಗದ ಜನಗಳು ನಮ್ಮನ್ನು ನೋಡೋ ರೀತಿ ಬದಲಾಗಿತ್ತು. ಹೌದು ಸರ್. ಆದ್ರೆ ಇವತ್ತು ಜಾತಿ ವ್ಯವಸ್ಥೆ ಆದಷ್ಟು ಬದಲಾಗಿದೆ. ಅಂತರ್ಜಾತಿ ವಿವಾಹಗಳು, ಅಂತರ್ಧರ್ಮ ವಿವಾಹಗಳು ತುಂಬಾ ಒಳ್ಳೇದಾದ ಆಗ್ತಾ ಇರೋದು ಒಳ್ಳೆಯ ವಿಚಾರ. ಅದು ಆಗಿರೋದ್ರಿಂದ ಸಾಕಷ್ಟು ಬದಲಾಗಿದೆ. ಯುವಕರು ಏನಾಗಬೇಕು, ಒಂದು ಜಾತಿಗೆ ಒಂದು ಧರ್ಮಕ್ಕೆ ಕಟ್ಟು ಬೀಳಬಾರ್ದು. ಸರ್ವಧರ್ಮೀಯರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕುವೆಂಪು ಅವರು ನಾಡಗೀತೆಯಲ್ಲಿ ಆ ಒಂದು ಸಾಲನ್ನ ಸಂಪೂರ್ಣವಾಗಿ ಅರ್ಥೈಸ್ಕೊಂಡು ಎಲ್ಲ ಜನಾಂಗದ ಸಮುದಾಯದವರು, ಎಲ್ಲ ಧರ್ಮದ ಸಮುದಾಯದವರು ಒಗ್ಗಟ್ಟಾಗಿ ಭ್ರಷ್ಟರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಇಲ್ಲಾದ್ರೆ ನೋಡಿ, ಇವತ್ತು ಈ ಭ್ರಷ್ಟ ಸರ್ಕಾರಗಳು ಕುಡಿಯೋ ನೀರಿಗೆ, ಕಸಕ್ಕೆ ಅವ್ರಿಗೆ ನಾಚಿಕೆ ಆಗಲ್ಲ ಅನ್ಸುತ್ತೆ. ಆ ಬೀದಿ ಕಸಕ್ಕೂ ಕೂಡ ಟ್ಯಾಕ್ಸ್ ಹಾಕ್ತಾರೆ. ಬಾಬಾ ಸಾಹೇಬರು ಉಲ್ಲೇಖ ಮಾಡ್ತಾರೆ, ಶಿಕ್ಷಣ, ರಸ್ತೆ, ಆಸ್ಪತ್ರೆಗಳು ಉಚಿತವಾಗಿ ಕೊಡಬೇಕು. ಈ ನಾಲಾಯಕ ರಾಜಕಾರಣಿಗಳು, ಅಯೋಗ್ಯರು ಆ ರಸ್ತೆಗಳಿಗೆ 16 ಟೋಲ್ಗಳಿಗೆ, ಈ ರಾಜ್ಯದಲ್ಲಿ ಸುಮಾರು 100 ಟೋಲ್ಗಳಿದೆ ಕರ್ನಾಟಕ ರಾಜ್ಯದಲ್ಲಿ. ಅದು ರಾಷ್ಟ್ರೀಯ ಹೆದ್ದಾರಿ ಹೋಗ್ಲಿ, ರಾಜ್ಯ ಹೆದ್ದಾರಿಗಳು ಏನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ.
ರಾಜ್ಯ ಹೆದ್ದಾರಿ 40-50 ಕಿಲೋಮೀಟರ್ ಒಂದೊಂದು ಟೋಲ್ ಇಟ್ಟು ಸಣ್ಣದ್ರಿ, ಯಾವುದೇ ಒಂದು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಆಗಿಲ್ಲ. ಅಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ. ಏನು ಅಂತ ಟೋಲ್ಗಳನ್ನ ಇಟ್ಟು ದುಡ್ಡನ್ನ ತಗೊಂಡು ಅಂದ್ರೆ ಹಗಲು ದರೋಡೆ ಅಂತ ಹೇಳ್ಬೋದು, ದರೋಡೆನೆ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರ ಆಶಯಗಳಿಗೆ ಬೆಲೆ ಎಲ್ಲಿದೆ? ಶಿಕ್ಷಣದ ವ್ಯವಸ್ಥೆ ಬಂದ್ರೆ ಖಾಸಗಿ ಶಾಲೆಗಳನ್ನ ಪ್ರಾರಂಭ ಮಾಡಿ ದುಡ್ಡನ್ನ ಲೂಟಿ ಮಾಡುವಂತ ಕೆಲಸ ಮಾಡ್ತಾರೆ. ಈಗ ಒಂದು 10,000 20,000 ಒಂದು 30,000 ವರ್ಷಕ್ಕೆ ವಿದ್ಯಾಭ್ಯಾಸ ಕೊಡುವಂತ ಶಾಲೆಗಳು ತುಂಬಾ ಕಮ್ಮಿ ಆಗಿದ್ದಾವೆ. ಲಕ್ಷಗಟ್ಟಲೆ ಶುಲ್ಕವನ್ನ ತಗೊಂತಾರೆ ಮಕ್ಕಳ ಹತ್ರ. ಆ ಮಕ್ಕಳಿಗೆ ತುಂಬಾ ಟಾರ್ಚರ್. ಒಂದು ಏನು ಚೀಲ ಬುಕ್ಗಳನ್ನ ಕೊಡ್ತಾರೆ. ಆ ಚೀಲ ಬುಕ್ಕಲ್ಲಿ ಏನು ಇರಲ್ಲ, ಜ್ಞಾನ ಭಾರಕ್ಕಿಂತ ಪುಸ್ತಕದ ಭಾರವೇ ಹೆಚ್ಚಾಗಿರುವಂತದ್ದು. 2 ಭಾಷೆ 6 ಸಬ್ಜೆಕ್ಟ್. ಹೌದು, ವಿಷಯವಾರ ತಗೊಂಡ್ರೆ 6 ಭಾಷೆಯಲ್ಲಿ 2 ಭಾಷೆ, ಕನ್ನಡ ಇಂಗ್ಲಿಷ್. ಅದರಲ್ಲೂ ಈ ಹಿಂದಿ ಏರಿಕೆಯನ್ನ ಉತ್ತರದವರು ಈ ಗುಲಾಮ್ರು ಏನ್ ಮಾಡಿದ್ದಾರೆ, ಈ ಪಾನಿಪುರಿ ಮಾರಕ್ ಬಂದವರು ನಮ್ಮಗಳಿಗೆ ಹಿಂದಿ ಏರಿಕೆಯನ್ನ ಮಾಡಿದ್ದಾರೆ. ನೋಡಿ, ಇವರು ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ತ್ರಿಭಾಷಾ ಸೂತ್ರವನ್ನ ಜಾರಿಗೆ ಮಾಡಿದ್ರು. ಹೌದು, ಆಯ್ತು, ನಮಗೆ ಒಂದು ಸಂಪರ್ಕ ಭಾಷೆ ಬೇಕು ಉತ್ತರ ಭಾರತೀಯರೊಂದಿಗೆ ಮಾತಾಡೋದಕ್ಕೆ, ಹಿಂದಿಯನ್ನ ಕಲಿಯಿರಿ ಅಂದ್ರು. ಇಲ್ಲಿನ ಮುಖ್ಯಮಂತ್ರಿ ಅವತ್ತಿನ ನಿಜಲಿಂಗಪ್ಪ ಅವರು ಅಂಗೀಕಾರ ಮಾಡಿದ್ರು. ಅಲ್ಲಿ ನಮ್ಮ ದಕ್ಷಿಣ ಭಾರತದ ಏನು ಕನ್ನಡ ಆಗ್ಬೋದು, ತೆಲುಗು ಆಗ್ಬೋದು, ತಮಿಳು ಆಗ್ಬೋದು ಅಥವಾ ಮಲಯಾಳಿ ಆಗ್ಬೋದು, ಒಂದು ಭಾಷೆಯನ್ನ ನಾವು ನಮ್ಮ ರಾಜ್ಯಗಳಲ್ಲಿ ಅಳವಡಿಸ್ಕೊಂತೀವಿ ಅಂತ ಉತ್ತರ ಭಾರತೀಯರು ಹೇಳಿದ್ರು. ಯಾವ ರಾಜ್ಯದಲ್ಲಿ ಅಳವಡಿಸ್ಕೊಂಡಿದ್ದಾರೆ? ಖಂಡಿತ ಇಲ್ಲ. ನಮ್ಮ ದಕ್ಷಿಣ ಭಾರತದ ಭಾಷೆಯನ್ನ ಅವ್ರು ಅಳವಡಿಸ್ಕೊಂಡಿಲ್ಲ. ಅಲ್ಲಿ ಇವತ್ತಿಗೂ ಕೂಡ ದ್ವಿಭಾಷೆಯಲ್ಲೇ ಇದೆ. ನಮ್ಗೆ ಹಿಂದಿ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಬಾಬಾ ಸಾಹೇಬ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಆರ್ಟಿಕಲ್ ನಂಬರ್ 1 ಹೇಳ್ತಾರೆ, ಸಂವಿಧಾನದ ಮೊದಲನೇ ಪುಟದಲ್ಲಿ ಹೇಳ್ತಾರೆ, ಯಾವುದೇ ರಾಷ್ಟ್ರೀಯ ಭಾಷೆ ಇಲ್ಲ. ಇದು ಒಂದು ಒಕ್ಕೂಟ ಭಾರತ, ಹಲವು ರಾಜ್ಯಗಳ ಒಂದು ಒಕ್ಕೂಟ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಕೂಡ ಇವರು ರಾಷ್ಟ್ರ ಭಾಷೆ ಅಂತಾರೆ. 1 ನೇಷನ್ 1 ಲ್ಯಾಂಗ್ವೇಜ್ ಅಂತಾರೆ, 1 ನೇಷನ್ 1 ರೇಷನ್ ಅಂತಾರೆ, 1 ನೇಷನ್ 1 ಎಲೆಕ್ಷನ್ ಅಂತಾರೆ. ಈ ಮುಟ್ಟಾಡ್ರಿಗೆ ಅಲ್ಲಿ ನೋಡ್ರಿ, ಅಲ್ಲಿ ತಿನ್ನಕ್ ಅನ್ನೋ ಗತಿ ಇಲ್ಲ ಅವ್ರಿಗೆ. ಅಲ್ಲಿಂದ ಅಲ್ಲಿ ಪಾನಿಪುರಿ ಮಾಡೋಕೋ, ಗಾರೆ ಕೆಲ್ಸಕೋ, ಮತ್ತೊಂದು ಇಲ್ಲಿ ಬರ್ತಾರೆ. ಅವರು ಜೀವನ ಮಾಡ್ಲಿಕ್ಕೆ ಇಲ್ಲಿ ರೇಷನ್ ಬೇಕಲ್ಲ, 1 ನೇಷನ್ 1 ರೇಷನ್ ಅಂತ ಮಾಡ್ತಾರೆ. ಇಲ್ಲಿ ನಮ್ಮ ಮೂಲವಾಸಿಗಳಿಗೆ ಅದು ತೊಂದರೆ ಆಗ್ತದೆ. ಬಾಬಾ ಸಾಹೇಬರು ಸ್ಪಷ್ಟವಾಗಿ ಹೇಳ್ತಾರೆ, ಆಯಾಯ ರಾಜ್ಯಗಳಲ್ಲಿ ಸ್ಥಳೀಯ ಭಾಷೆಗಳಲ್ಲೇ ಅಧಿಕಾರವನ್ನ ನಡೆಸಬೇಕು. ಅಲ್ಲಿನ ಸಂಪರ್ಕ ಭಾಷೆ ಸ್ಥಳೀಯ ಭಾಷೆಯಲ್ಲೇ ಅವರಿಗೆ ಸೇವೆಯನ್ನ ಕೊಡ್ಲೇಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಅದನ್ನ ಇವರು ಎಲ್ಲೂ ಕೂಡ ಪಾಲಿಸ್ತಾ ಇಲ್ಲ. ಜೊತೆಗೆ ಏನು ಹಿಂದಿಗೆ ಏನು ಶ್ರೇಷ್ಠ ಸ್ಥಾನಮಾನ ಕೊಟ್ಟಿದ್ದಾರೆ 376 353 ಇವೇನಿದೆ ಅವನ್ನ ತಿದ್ದುಪಡಿಯನ್ನ ಮಾಡ್ತಾರೆ. ಅವ್ರಿಗೆ ಆ ಹಿಂದಿ ಭಾಷೆಗೆ ವಿಶೇಷ ಸ್ಥಾನಮಾನ ಕೊಡುವಂಥದ್ದೇನಿಲ್ಲ. ಆಂಗ್ಲ ಭಾಷೆ ಇದೆ, ಸಂಪರ್ಕ ಭಾಷೆಯಾಗಿ ಬಳಸ್ಕೊಳ್ಳಿ. ಈ ಕೆಲವಷ್ಟು ಈ ತಲೆಯಲ್ಲಿ ಮೆದುಳು ಇದೆಯೋ, ಸಗಣಿ ಇದೆಯೋ, ಒಂದಷ್ಟು ಜನ ಯುವ ಪೀಳಿಗೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇಂಗ್ಲಿಷ್ ಅಂದ್ರೆ ಬ್ರಿಟಿಷ್ ಭಾಷೆ ನಮ್ಗೆ ಯಾಕೆ ಅಂತಾರೆ. ಹಿಂದಿ ಭಾಷೆನೂ ನಮ್ದಲ್ರಿ. ನಿನ್ನೆ ಮೊನ್ನೆ ಹುಟ್ಟಿರೋ ಕುನ್ನಿ ಭಾಷೆ ಅದು ಮಧ್ಯಪಾಶ್ಚ್ಯದಿಂದ ಉರ್ದು, ಹಿಂದಿ, ಈ ಸಂಸ್ಕೃತ ಎಲ್ಲ ಒಂದು ಮಿಶ್ರ ತಳಿ ಇದು ಹಿಂದಿ ಭಾಷೆ. ಅದನ್ನ ಏರುವಂತ ಕೆಲಸಗಳನ್ನ, ಅದು ಮಧ್ಯಪಾಶ್ಚ್ಯದಿಂದ ಬಂದಿದ್ದು, ನಮ್ಮ ಮೂಲ ಭಾಷೆ ಅಲ್ಲ. ಈ ಒಂದು 200-300 ವರ್ಷಗಳ ಅಥವಾ ಒಂದು 500 ವರ್ಷಗಳ ಒಂದು ಕುನ್ನಿ ಭಾಷೆ ಅದು. ಅದೇ ನಮ್ಮ ಒಂದು ಕನ್ನಡ ಭಾಷೆ 3,500 ವರ್ಷಗಳ 4,000 ವರ್ಷದ ಇತಿಹಾಸವನ್ನು ಹೊಂದಿರುವ 3,500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಭಾಷೆ. ನೋಡಿ, ಇಮ್ಮಡಿ ಪುಲಿಕೇಶಿ ನಮ್ಮ ಬಾದಾಮಿಯಲ್ಲಿ ಕೂತ್ಕೊಂಡು ಅರಬ್ ಕಂಟ್ರಿಗಳಿಂದ ಏನು ಆಳ್ವಿಕೆ ಮಾಡಿ ಅಲ್ಲಿಂದ ತೆರಿಗೆಯನ್ನ ಪಡಿತಿದ್ರು, ಕಪ್ಪವನ್ನ ಪಡಿತಾ ಇದ್ರು. ಅಂತ ಒಂದು ಪ್ರಬಲವಾದಂತ ರಾಷ್ಟ್ರ ಇದು, ಏನ್ ನಮ್ಮ ದೇಶ ಅಂತ ಕರೀತಾ ಇದ್ರು. ಈ ಹಿಂದೆ ಮೈಸೂರು ರಾಜ್ಯ, ಚಾಲುಕ್ಯ ರಾಜ್ಯ, ಹಿಂಗೆ ಕರ್ನಾಟಕ ರಾಜ್ಯ ಏನ್ ದೇಶವಾಗಿತ್ತು, ಇದು ರಾಜ್ಯವಾಗಿರ್ಲಿಲ್ಲ. ಇಂಥ ಒಂದು ನಾಡಿನಲ್ಲಿ ಹುಟ್ಟಂತ ಈ ಗುಲಾಮರಿಗೆ ಯಾಕೆ ಆ ಬುದ್ಧಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಯಾವುದೋ ಒಂದು ಯಾರೋ ಒಂದು ಈ ಒಬ್ಬ MLA ಆದ್ರೆ 5 ವರ್ಷ ಸರ್ವಿಸು, ಅಂತ ಒಂದು 5 ವರ್ಷ ಸರ್ವಿಸ್ ಆಗಿರೋಂಥ ಯಾರನ್ನೋ ಒಬ್ಬ ವ್ಯಕ್ತಿಯನ್ನ ಒಂದು ಧರ್ಮದ ಐಕನ್ ಆಗಿ ಬಳಸ್ತಾರೆ, ಒಂದು ಜಾತಿಯ ಐಕನ್ ಆಗಿ ಬಳಸ್ತಾರೆ. ಇಲ್ಲಿ ಯಾರು ಕೂಡ ಐಕಾನ್ ಆಗಿ ಯಾವುದೋ ಒಬ್ಬ ವ್ಯಕ್ತಿನ ತಗೊಳೋದು ತಪ್ಪಾಗುತ್ತೆ. ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಒಬ್ಬರೇ ಏನೋ ಸೇವೆ. 5 ವರ್ಷ ರೀ ಅವ್ನು ಯಾರೋ ರಾಜಕಾರಣ ಮಾಡಿರೋ, ಏನೋ ಆಳ್ವಿಕೆ ಮಾಡಿರೋ, ರಾಜ್ಯವರ ಮಾಡಿರೋದೇ 6 ವರ್ಷ ಅಂತ. ಒಬ್ಬ MLA ಪೀರಿಯಡ್. ನಮ್ಮ ಇಮ್ಮಡಿ ಪುಲಿಕೇಶಿ 36 ವರ್ಷಗಳ ಕಾಲ ಸುದೀರ್ಘವಾದ ಆಳ್ವಿಕೆಯನ್ನು ಮಾಡಿದ್ದಾರೆ. ಅರಬ್ಬರನ್ನ ಹಿಮ್ಮೆಟ್ಟಿಸಿದ್ದಾರೆ.
ಈ ಬಾದಾಮಿಯಲ್ಲಿ ಕುತ್ಕೊಂಡು ಅರಬ್ ಕಂಟ್ರಿವರೆಗೂ ಕೂಡ ಒಂದು ಕಪ್ಪವನ್ನು ವಸೂಲಿ ಮಾಡ್ತಾ ಇದ್ರು ಅಂದ್ರೆ ಅವರ ಒಂದು ಪೌರುಷವನ್ನ ನಾವು ಮೆಚ್ಚಲೇಬೇಕಾಗ್ತದೆ. ನೋಡಿ, ಇವತ್ತು ಇಮ್ಮಡಿ ಪುಲಿಕೇಶಿನ ಇತ್ತೀಚಿನ ಹೋರಾಟಗಳಲ್ಲಿ ಹೋರಾಟಗಾರರು ಮುನ್ನೆಲೆಗೆ ತರುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ತರಲಿಲ್ಲ, ಸರ್ಕಾರಗಳು ತರಲಿಲ್ಲ. ಕಾರಣ ಇಷ್ಟೇ, ನಮ್ಮ ಸಂಸ್ಕೃತಿಯನ್ನ ನಮ್ಮ ಜನಕ್ಕೆ ತೋರಿಸ್ಕೊಟ್ರೆ ಈ ಏನು ಶಿಕ್ಷಣವನ್ನ ಹುಲಿಯಾಲ್ಗೇನು ಹೋಲಿಸಿದ್ದಾರೆ ನಮ್ಮ ಬಾಬಾ ಸಾಹೇಬರು, ಆ ಒಂದು ಹುಲಿಯಾಲ ಸಿಕ್ಕಿದ್ರೆ ನಮ್ಮನ್ನಂತ ಕಚ್ತಾರೆ ಅನ್ನೋ ಒಂದು ಭಯ ಇದೆ. ಹಿಂದಿನ ದಿನಗಳಲ್ಲಿ ಬಾಬಾ ಸಾಹೇಬರ ಆಶಯಗಳಲ್ಲಂತೆ ಅವರು ಸಂವಿಧಾನದಲ್ಲಿ ಉಲ್ಲೇಖ ಮಾಡಿರುವಂತೆ ಶಿಕ್ಷಣ, ರಸ್ತೆ, ಆರೋಗ್ಯ ಉಚಿತವಾಗಿ ಸರ್ವರಿಗೂ ಸಿಗಬೇಕು. ಇಲ್ವಾದ್ರೆ ಮುಂದಿನ ದಿನಗಳಲ್ಲಿ ಈ ರಾಜಕಾರಣಿಗಳು ಮುಂದಿನ ದಿನಗಳಲ್ಲಿ ಪಾಠನ ಕಲಿಸ್ತೀವಿ ಖಂಡಿತವಾಗಿ. ಎಸ್ ಸರ್, ನೀವೇ ಹೇಳ್ದಾಗೆ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಮಠ ಮಂದಿರಗಳನ್ನು ಸ್ಥಾಪಿಸುವ ಬದಲಾಗಿ ಬೀದಿ ಬೀದಿಗೆ ಒಂದು ಶಾಲೆಯನ್ನ ತೆರಿ ಅಂತ. ಎಸ್, ಇಲ್ಲಿ ಒಬ್ಬ ವಿದ್ಯಾರ್ಥಿ ಅವಿದ್ಯಾವಂತನಾಗಿ ಉಳಿದ್ರೆ ಅದು ಅವನ ತಪ್ಪಲ್ಲ. ಅದೇ ಒಬ್ಬ ವಿದ್ಯಾವಂತ ತನ್ನ ಜ್ಞಾನವನ್ನ ತನ್ನ ಇತರ ಶೋಷಿತ ವರ್ಗದ ಪರಿಹಾರಕ್ಕೆ ಬಳಸ್ಕೊಳ್ಳಿಲ್ಲದೆ ಅವನು ನಿಜವಾದ ಅವಿದ್ಯಾವಂತ ಅನ್ನುವಂಥದ್ದು. ಎಸ್, ಇನ್ನ ಮೇಡಮ್ ಮುಂದುವರೆದಂತೆ ಸರ್ ಹೇಳ್ದಾಗೆ ಇವತ್ತಿಗೂ ಕೂಡ ಜಾತಿ ಕಾಲಂ ಎಲ್ಲೆಡೆ ರಾರಾಜಿಸ್ತಾ ಇದೆ ಅನ್ನುವಂಥದ್ದು. ಹಾಗಾದ್ರೆ ಮ್ಯಾಮ್, ಯಾಕೆ ಈ ಒಂದು ಜಾತಿ ಕಾಲಂನ ನಾವು ತೆಗೆಯೋದಕ್ಕೆ ಆಗಲ್ವಾ? ಜಾತಿ ಕಾಲಂ ಇದ್ರೇನೆ ನಾನು ಯಾರು ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದು ಟೈಮಲ್ಲಿ ಬೇಕಾಗ್ತದೆ, ಇಲ್ಲ ಅಂತಂದರೆ ಎಲ್ಲರೂ ಕೂಡ ಇವಾಗ 2% ಇರೋರು ಹಂಗೆ ರೇಸ್ ಆಗ್ತಾ ಹೋಗುತ್ತೆ. ಇವತ್ತು ಅದೇ ಜಾತಿ ಗಣನತಿ ನಡೀತಾ ಇದೆ. ಅದೇನಾದರೂ ಬಂದಿದೆ, ಈಗ ನಾವು ಒಂದು ಅಪ್ಲಿಕೇಶನ್ ನನ್ನ ಮಗನ ಒಂದು ಕೆಲಸಕ್ಕೆ ಸೇರಿಸ್ತೀನಿ ಅನ್ನೋದಾದರೆ ಅಲ್ಲಿ ನಿನ್ನ ಪುರುಷನ ಅಥವಾ ನಿನ್ನ ತಂದೆ ಹೆಸರೇನು, ನಿನ್ನ ಜಾತಿ ಯಾವುದು, ಇದನ್ನೆಲ್ಲ ಕೇಳ್ತಾರೆ. ತೆಗಿಯೋಕೆ 50% ಕೆಲವ್ರಿಗಿದೆ, ಬಟ್ ಇನ್ನು 50% ತೆಗೆದ್ರೆ ನಮ್ಮ ಜಾತಿನ ಮುಚ್ಚಾಕುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಅದಿದ್ದರೆ ನಾವು ಎಲ್ಲೋ ಒಂದು ಕಡೆ ಬಚಾವಾಗ್ತೀವೇನೋ ಅನ್ನೋ ಒಂದಿದೆ. ಅದು ಇನ್ನೂವರೆಗೂ ನಮ್ಮ ಹಿರಿಯ ಹೋರಾಟಗಾರರು ಅದು ಸರಿಯಾದ ರೀತಿಯಲ್ಲಿ ಸಂಶೋಧನೆ ಮಾಡಿ ನಮಗೆ ರಿಸಲ್ಟನ್ನು, ಯಾಕಂದರೆ ತಿಳುವಳಿಕೆ ಇಲ್ಲದೆ ಇರೋರಿಗೆ ತಿಳುವಳಿಕೆ ಕೊಡಬೇಕಾಗಿರೋದು ನಮ್ಮ ಹಿರಿಯ ಕರ್ತವ್ಯ ಆಗಿದೆ. ಈ ಸಮಾನತೆ ಏನು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು, ಸಂವಿಧಾನವನ್ನು ಪಾಲ್ಗೊಳ್ತಾ ತಿಳ್ಕೊಳ್ತಾ ನಾವು ಜನಗಳಿಗೆ ಹೇಳೋ ವಿಚಾರವಾದಿಗಳೇ ನಾವಾದರೆ ಹಾಡಿನಲ್ಲೂ ಕೂಡ ವಿಚಾರವನ್ನು ತಿಳಿಸ್ತಾರೆ. ಅಂದರೆ ಅದರಲ್ಲೂ ಕೂಡ ಸಮಾನತೆಯನ್ನು ಕೊಡ್ತಿರ್ತೀವಿ. ಇಲ್ಲಿ ಏನು ಇವಾಗ ನಮ್ಮ ಬಸವಣ್ಣರವ್ರು ಬಂದಾಗ ಲಿಂಗಾಯತರು, ಗೌಡ್ರು, ಒಕ್ಕಲಿಗರು ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ, ಅವರು ನನ್ನ ಅಣ್ಣ ತಮ್ಮಂದರೆ, ಅವರು ನನ್ನ ಅಕ್ಕ ತಂಗಿಯರೇ ಅಂತ ಹೇಳ್ಬಿಟ್ಟು ಒಂದು ಹಾಡನ್ನು ನಮ್ಮ ಹಿರಿಯ ಹೋರಾಟಗಾರರು ಬರೆದಿದ್ದಾರೆ. 2 ಸಾಲುಗಳು ಮ್ಯಾಮ್. ಆ ಸಾಲನ್ನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಕಂದನಿಗೆ ಹೇಳುವಂಥದ್ದು. ಕಂದ ಕಂದ ಅಂಬೇಡ್ಕರರಂತಾಗೋ, ಕಂದ ಕಂದ ಅಂಬೇಡ್ಕರರಂತಾಗೋ, ಕರುಣಶೀಲ ಜ್ಞಾನವಂತ ಬುದ್ಧನಂತಾಗೋ, ಬುದ್ಧನಂತಾಗೋ, ನೀ ಬುದ್ಧನಂತಾಗೋ. ಅಸಮಾನತೆಯ ಅಮಾವಾಸ್ಯೆಗೆ ಹಣತೆ ನೀನಾಗೋ, ನೊಂದ ಜನರ ಕಣ್ಣೀರವರೆಸುವ ಹೃದಯವಂತನಾಗೋ, ನೊಂದ ಜನರ ಕಣ್ಣೀರವರೆಸುವ ಹೃದಯವಂತನಾಗೋ, ಕಗ್ಗಲ್ಲ ಕಡೆದು ಶಿಲೆಯಾಗಿ ಹೊಳೆದ ಗೌರವಿಪ ಮೂರ್ತಿಯಾಗು, ಮಾನವತವಾದಿಯಾಗು, ಮಾನವತವಾದಿಯಾಗು. ಕಂದ ಕಂದ ಅಂಬೇಡ್ಕರರಂತಾಗು, ಕಂದ ಕಂದ ಅಂಬೇಡ್ಕರರಂತಾಗು. ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗು, ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗು. ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರರಂತಾಗು, ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರರಂತಾಗು. ಇವನಮ್ಮವ ಇವನಮ್ಮವ ಎಂದ ಅಣ್ಣ ಬಸವನಾಗು, ಲೋಕಕ್ಕೆ ಬೆಳಕಾಗು, ಈ ಲೋಕಕ್ಕೆ ಬೆಳಕಾಗು ಅಂತ ಹೇಳಿ
ಅದೆಷ್ಟು ಜನರನ್ನು ಕೊಂಡಾಡ್ತಿದ್ದಾರೆ ಅಕ್ಷರಗಳಲ್ಲಿ. ಇದನ್ನು ತಿಳ್ಕೊಂಡು ಎಲ್ಲರೂ ಒಂದಾದರೆ, ಶೂದ್ರರು ಮತ್ತೆ ಎಲ್ಲರೂ ಒಂದಾದರೆ ಇತಿಹಾಸ ಬರಿಬೋದು, ಅಧಿಕಾರ ತಗೋಬೋದು, ನನ್ನ ಅಣ್ಣ ತಮ್ಮಂದಿರ ಜೊತೆಯಾಗಿ ನಿಲ್ಬೋದು. ಸಂವಿಧಾನವನ್ನು ಎತ್ತಿ ಹಿಡಿಯೋದು. ಇವತ್ತು ಯಾರೋ ಒಬ್ಬ ಮುಟ್ಟಾಳ ಹೇಳ್ತಾನೆ ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೆ ಬಂದಿದ್ದೀನಿ ಅಂತ, ಅವನಿಗೆ ತಕ್ಕ ಪಟ್ಟ ಕಲಿಸಿದ್ದಾಯ್ತು. ಇನ್ನು ಮುಂದೆ ಸಂವಿಧಾನವನ್ನು ತಿರ್ಚೋ ಕೆಲಸನೂ ಆಗದೆ ಇರೋ ಹಾಗೆ ನಾವು ಅದನ್ನು ರಕ್ಷಣೆಯಾಗಿ ಕಾಪಾಡಬೇಕಂದ್ರೆ ನಾವೆಲ್ಲರೂ ಒಂದಾಗಬೇಕು, ಆವಾಗ ಮಾತ್ರ ಸಾಧ್ಯ. ಎಸ್ ಮ್ಯಾಮ್, ನೀವು ಸಂವಿಧಾನ ಅಂದ ತಕ್ಷಣ ನನಗೆ ನೆನಪಾದಂಥ ವಿಚಾರ ಇದು. ಈಗ ನಮ್ಮ ಸಂವಿಧಾನ ವಿಚಾರಕ್ಕೆ ಬಂದರೆ ಕೆಲವೊಂದಷ್ಟು ನಮ್ಮ ಭಾರತೀಯರೇ ಇಲ್ಲಿ ಸಂವಿಧಾನ ರಚನೆ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರನೇ ಆಯ್ತಾ, ಇವನೊಬ್ಬನೇ ಎಲ್ಲವನ್ನ ಸಾಧಿಸ್ಬಿಟ್ನ ಅಂತ ತುಂಬ ಚೀಪಾಗಿ ಮಾತಾಡುವಂಥದ್ದು ಇದ್ದಾರೆ. ಯಾಕಂದರೆ ಅವರಿಗೆ ನಿಜವಾದ ಇತಿಹಾಸ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಕರಡು ಸಮಿತಿಯಲ್ಲಿ ಇದ್ದಂಥದ್ದು ಕೇವಲ 7 ಜನರು ಮಾತ್ರ. ಅದರಲ್ಲೂ ಕೂಡ ಕೆಲವೊಂದಷ್ಟು ಜನ ಅನಾರೋಗ್ಯಕ್ಕೆ ಒಳಗಾಗ್ತಾರೆ, ಇನ್ನೊಂದಷ್ಟು ಜನ ನಿಧನರಾಗ್ತಾರೆ. ಆದರೆ ಕೊನೆಗೆ ಉಳಿದಂಥವ್ರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬರೇ. ಅದು ಕೂಡ ಸತತವಾಗಿ 2 ವರ್ಷಗಳು 11 ತಿಂಗಳು 29 ದಿನಗಳ ಕಾಲದಲ್ಲಿ ರಚನೆ ಮಾಡಿದಂತಹ ಸಂವಿಧಾನ ನಮ್ಮ ಇವತ್ತು ಭಾರತೀಯ ಸಂವಿಧಾನ. ಸೊ ಇಂತಹ ಸಂವಿಧಾನ ನಮ್ಮ ಇಡೀ ದೇಶಕ್ಕಲ್ಲ, ಹೊರ ದೇಶಕ್ಕೂ ಹೋದ್ರೂ ಕೂಡ ಬೃಹತ್ ಸಂವಿಧಾನ ಅಂತಾನೆ ಕರೆಯಲ್ಪಟ್ಟಿರುವಂಥದ್ದು. ಇಂತಹ ಅಂಧ ಮೂರ್ಖರಿಗೆ ಏನು ಹೇಳ್ತೀರಾ ಸರ್ ನೀವು? ಅವ್ರಿಗೆ ಉತ್ತರ ಕೊಡ್ಲಿಕ್ಕೂ ನನಗೆ ಬೇಜಾರಾಗ್ತದೆ. ಅಂಥ ಭ್ರಷ್ಟರಿಗೆ ಪದಗಳನ್ನ ಕೆಲವನ್ನ ತುಂಬ ಕಾನೂನು ಚೌಕಟ್ಟು ಮೀರಿ ಬೈಬೇಕಾಗ್ತದೆ. ಅಲ್ಲಿ ಕರಡು ಸಮಿತಿಯಲ್ಲಿ ಇದ್ದವರು ಯಾರು ಎಷ್ಟು ಒಂದು ಶಾಸ್ತ್ರಗಳನ್ನ ಅಂದರೆ ಸಬ್ಜೆಕ್ಟ್ಗಳಲ್ಲಿ ಪರಿಣಿತರಾಗಿದ್ದರು. ಅರ್ಥಶಾಸ್ತ್ರ ಯಾರು ಓದಿದ್ರು, ಕಾನೂನು ಶಾಸ್ತ್ರ ಯಾರು ಓದಿದ್ರು, ಸಮಾಜಶಾಸ್ತ್ರ ಯಾರು ಓದಿದ್ರು, ರಾಜ್ಯಶಾಸ್ತ್ರ ಯಾರು ಓದಿದ್ರು. ಜಾಸ್ತಿ ಡಿಗ್ರಿಗಳನ್ನು ಮಾಡಿದ್ದವರು ಬಾಬಾ ಸಾಹೇಬರು. 32 ಡಿಗ್ರಿಗಳು. ನ್ಯಾಯಶಾಸ್ತ್ರ ಆಗ್ಬೋದು, ಅರ್ಥಶಾಸ್ತ್ರ ಆಗ್ಬೋದು, ಮಾನವತಾ ಶಾಸ್ತ್ರ ಆಗ್ಬೋದು, ಎಲ್ಲ ಶಾಸ್ತ್ರಗಳನ್ನು, ಎಲ್ಲ ವಿಚಾರಗಳನ್ನು, ಡಿಗ್ರಿಗಳನ್ನು ಮಾಡಿದಂಥವ್ರು, ಪದವಿಗಳನ್ನು ಮಾಡಿದಂಥವ್ರು ಬಾಬಾ ಸಾಹೇಬ್. ಹೌದು. ಆ ಬಾಬಾ ಸಾಹೇಬರಿಗಲ್ದಲೇ ಬೇರೆ ಯಾರಿಗೂ ಕೂಡ ಸಂವಿಧಾನವನ್ನ ಪರಿಪೂರ್ಣವಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ಮಟ್ಟಕ್ಕೆ ಅವ್ರಿಗೆ ಜ್ಞಾನ ಇದ್ದಿದ್ರೆ ಬಾಬಾ ಸಾಹೇಬ್ರನ್ನ ಆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋ ಪ್ರಸಂಗ ಬರ್ತಾ ಇರಲಿಲ್ಲ. ಬ್ರಿಟಿಷ್ನ ಫ್ರಾನ್ಸಿಸ್ನಲ್ಲೇ ಇದಾದಂತ ಮ್ಯಾಕ್ ಡೊನಾಲ್ಡ್ ಅವರು ಅವ್ರನ್ನ ರೆಫರೆನ್ಸ್ ಮಾಡ್ತಾರೆ. ಖಂಡಿತವಾಗ್ಲೂ ಈಗ ಅವರು ಒಂದು ರಚನಾ ಸಮಿತಿ ಆದೇಶದ ಮೇರೆಗೆನೆ ಹೌದು ಬಾಬಾ ಸಾಹೇಬ್ರನ್ನ ಸಂವಿಧಾನ ರಚನಾ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅವರ ಜ್ಞಾನ ಅಷ್ಟಿತ್ತು. ಹೌದು. ಏನು ಮೇಲ್ಜಾತಿಲಿ ಹುಡ್ತೇಟ್ಗೆ ಅಥವಾ ಮೇಲ್ ಧರ್ಮದ ಪಂಥದಲ್ಲಿ ಹುಡ್ತೇಟ್ಗೆ ಯಾರು ಬುದ್ಧಿವಂತರಾಗಿರ್ಲಿಲ್ಲ. ಅವರು ಬುದ್ಧಿವಂತರಾಗಿದ್ದೆ ಅಂದ್ರೆ ದುಡ್ಡನ್ನ ಹೆಂಗ್ ಮಾಡ್ಬೇಕು, ಮನೆಗಳನ್ನ ಹೆಂಗ್ ಹೊಡಿಬೇಕು, ಯಾವ ಹೆಣ್ಮಕ್ಳನ್ನ ಹೆಂಗ್ ಹಾಳು ಮಾಡ್ಬೇಕು, ಯಾರ ಮನೆಗಳನ್ನ ಒಡೆದು ಆಸ್ತಿಯನ್ನ ಕಬಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಇತ್ತು ಅಷ್ಟೇ ಅವ್ರಿಗೆ ಹೊರತರೆ ಸಮಾಜ ಸುಧಾರಣೆ ಹೇಗೆ ಮಾಡಬೇಕು, ಎಲ್ಲ ಧರ್ಮೀಯರಿಗೆ ಸಮಾನತೆಯನ್ನು ಹೇಗೆ ಹಂಚಬೇಕು, ಕಾನೂನಿನ ಚೌಕಟ್ಟಲ್ಲಿ ಯಾವ ರೀತಿಯ ಒಂದು ನ್ಯಾಯವನ್ನು ಕೊಡಿಸ್ಬೇಕು, ಒಂದು ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಆಯಾ ಈ ಇಲಾಖೆಗಳು ಏನೆಲ್ಲ ಕೆಲಸ ಮಾಡಬೇಕು, ಆ ಕೆಲಸಗಳು ಯಾವ ರೀತಿ ಜನಗಳಿಗೆ ತಲುಪಬೇಕು ಅನ್ನೋ ಒಂದು ಜ್ಞಾನ ಇದ್ದಿದ್ದು ಅಂಬೇಡ್ಕರ್ ಅವರಿಗೆ ಮಾತ್ರ. ಅಲ್ಲಿ ನೆಪ ಮಾತ್ರಕ್ಕೆ ಇನ್ನು ಕೆಲವರೆಗೂ ಆ ಕರಡು ಸಮಿತಿಯಲ್ಲಿ ಇದ್ರು. ಅವ್ರಿಗೂ ಗೊತ್ತಂತ ಒಂದಷ್ಟು ವಿಚಾರಗಳನ್ನ ಹೇಳಿರ್ಬೋದು, ಬರ್ಸಿರ್ಬೋದು ಸಂವಿಧಾನದಲ್ಲಿ. ಆದರೆ ಶೇಕಡವಾರು 95ರಷ್ಟು ಸಂವಿಧಾನದ ರಚನೆಯಲ್ಲಿರ್ತಕ್ಕಂಥ ಎಲ್ಲ ಅಂಕಿ ಅಂಶಗಳು, ಎಲ್ಲ ಪದ ಬಳಕೆಗಳು, ಸಂಪೂರ್ಣ ಗ್ರಂಥದ ಜವಾಬ್ದಾರಿ ಅಂಬೇಡ್ಕರ್ ಅವರ ತಲೆ ಮೇಲೆ. ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ತಗೊಂಡು ಸಮಾನ. ಏಕೆಂದ್ರೆ ಅವರು ಅಷ್ಟೊಂದು ಭಯಭಕ್ತಿಯಿಂದ ಬರೀಲಿಕ್ಕೆ ಕಾರಣ ಏನಂದ್ರೆ ಬಾಲ್ಯದಲ್ಲಿ ಅವರು ಅನುಭವಿಸಿದಂತಹ ಕಷ್ಟದ ದಿನಗಳಿಗಿನ್ನ ಅವಮಾನ. ಹೌದು. ಯಾಕೆಂದ್ರೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿಕ್ಕೆ ಕಾರಣ ಏನಂದ್ರೆ ಅವರ ತಂದೆ ಮತ್ತೆ ಅವರ ತಾತ ಬ್ರಿಟಿಷರ ಸರ್ಕಾರದಲ್ಲಿ ಸೈನಿಕ ಹವಲ್ದಾರರಾಗಿ ಕೆಲಸ ಮಾಡ್ತಿದ್ರು. ಸ್ವಲ್ಪ ಆರ್ಥಿಕವಾಗಿ ಅವ್ರಿಗೆ ಸಹಕಾರಿಯಾಯಿತು. ಹಾಗಾಗಿ ಒಳ್ಳೆ ವಿದ್ಯಾವಂತರಾದರು. ಆ ವಿದ್ಯಾವಂತರಾಗುವ ಸಂದರ್ಭದಲ್ಲಿ ಜಾತಿ ವಿಚಾರದಲ್ಲಿರ್ಬೋದು, ಧರ್ಮಗಳ ವಿಚಾರದಲ್ಲಿರ್ಬೋದು, ಆರ್ಥಿಕತೆ ವಿಚಾರದಲ್ಲಿರ್ಬೋದು, ಸಮಾನತೆ ವಿಚಾರದಲ್ಲಿರ್ಬೋದು, ಯಾವೆಲ್ಲ ಕಷ್ಟಗಳನ್ನ ನಾನು ಅನುಭವಿಸಿದೆ ಅದು ನನ್ನ ಸಮಾಜ ಅಂದ್ರೆ ಒಂದು ಜಾತಿ ಅಲ್ಲ. ಅವರು ಸಮಾಜ ಅಂತ ಕರೆದಿದ್ದು ಎಲ್ಲ ಜಾತಿಗಳನ್ನ ಸೇರಿದಂತ ಮನುಕುಲವನ್ನ, ಮನುಷ್ಯ ಜಾತಿಯನ್ನ ಅವರು ನನ್ನ ಸಮಾಜ ಅಂತ ಒಪ್ಪಿದ್ರು. ಇವತ್ತು ಆ ಒಂದು ವ್ಯಕ್ತಿಯನ್ನ ಒಂದು ಜಾತಿಗೆ ಮೀಸಲು ಮಾಡ್ತಾ ಇದ್ರೆ ಅದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ.
ಅಂಬೇಡ್ಕರ್ ಅವರು ಸರ್ವರ ಜಾತಿಯ ಹರಿಕಾರರು, ಅವರನ್ನ ಸರ್ವರು ಕೂಡ ಗೌರವಿಸಬೇಕು. ಇವತ್ತು ನೋಡಿ ನಾನೊಬ್ಬ ಹೋರಾಟಗಾರನಾಗಿ ನಾನು ಕೂತಿದ್ದೀನಿ ಅಂದ್ರೆ ನಮ್ಮ ಬಾಬಾ ಸಾಹೇಬರು ಕೊಟ್ಟ ಹಕ್ಕಿನಿಂದ, ಅವ್ರು ಕೊಟ್ಟಂತ ಸಂವಿಧಾನದಲ್ಲಿ ಕೊಟ್ಟಂತ ನನಗೇನು ಹಕ್ಕು ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ, ಅದ್ರಲ್ಲಿ ನಾನು ಇವತ್ತೊಬ್ಬ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಒಂದು ಹೆಣ್ಣು ಮಗಳು ಮೀಸಲಾತಿ ಇದೆ ಅಂದ್ರೆ ಅವ್ರು ಕೊಟ್ಟಂತ ಅಧಿಕಾರ. ಈಗಿರಬೇಕಾದ್ರೆ ಅವರೇ ಮುಖ್ಯವಾದ ಪಾತ್ರವನ್ನ ವಹಿಸಿದಂಥದ್ದು ಸಂವಿಧಾನದಲ್ಲಿ, ಬರವಣಿಗೆಯಲ್ಲಿ. ಯಾರ ಮುಟ್ಟಾಳರು, ಅಯೋಗ್ಯರು, ಕರಡು ಸಮಿತಿಯಲ್ಲಿ ಇದ್ರು, ಎಲ್ಲರೂ ಸೇರ್ ಮಾಡೋರು, ಎಲ್ಲರೂ ಯಾವ್ಯಾವ ಭಾಷೆಯಲ್ಲಿ ಯಾವ್ಯಾವ ವಿಚಾರಗಳಲ್ಲಿ ಪ್ರವೀಣರಿದ್ರು ಅನ್ನೋದನ್ನ ಯೋಚನೆ ಮಾಡಬೇಕಾದ. ಅಯೋಗ್ಯರಿಗೆ ಗೊತ್ತಿಲ್ಲ, ಏನೋ ವಾಟ್ಸಪ್ ಯೂನಿವರ್ಸಿಟಿಲಿ ಏನೋ ನೋಡ್ಬಿಟ್ಟು ಬೊಗಳುತ್ತವ ಅಷ್ಟೇ. ಎಸ್ ಮ್ಯಾಮ್, ಇನ್ನು ಕೊನೆಯದಾಗಿ ನಮ್ಮ ಅಂಬೇಡ್ಕರ್ ಅವರ ಜೀವನವನ್ನು ನೋಡ್ತಾ ಹೋದ್ರೆ ಸಾಕಷ್ಟು ಅಸ್ಪೃಶ್ಯತೆಯ ಒಂದು ಇದಕ್ಕೆ ಸಿಲುಕಿ ನಲುಗಿದಂಥವರು ಅವರು. ಇವತ್ತಿಗೂ ಕೂಡ ನಮ್ಮ ನಗರದಿಂದ ಹಳ್ಳಿಗಾಡು ಪ್ರದೇಶದಲ್ಲೂ ಕೂಡ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿ ಬೇರೂರಿದೆ. ನಿಮ್ಮ ಒಂದು ಸಲಹೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಮ್ಯಾಮ್? ಅಸ್ಪೃಶ್ಯತೆ ಇದ್ದಾಗ ಒಂದು ಸಾಲು, ದನಗಳು ಕರುಗಳು ನೀರನ್ನು ಕುಡಿಯುವ ಭೂತಾಯಿಗೆ ಸೇರಿದ ಕೆರೆಯಲ್ಲಿ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ. ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಪಯಣದಿ ಹೋದಾಗ ಗಾಡಿ ಸವಾರ ಜಾತಿಯ ತಿಳಿದು ಭೀಮನ ಭೂಮಿಗೆ ನೂಕಿದನು. ಈ ಅನ್ಯಾಯವ ಕೊನೆಗಾಣಿಸಲು ದಾರಿಯು ಭೀಮನು ಯೋಚಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ನೊಂದ ಜನರಿಗೆ ದಾರಿ ತೋರಿದ. ನೊಂದ ಬಾಡಿಗೆ ಬೆಳಕು ನೀಡಿದ. ಹೀಗೆ ಈ ಬೆಳಕು ಯಾವಾಗ ನಾವು ಹರಡ್ತೀವೋ ಅಸ್ಪೃಶ್ಯತೆ ಹೋಗುತ್ತೆ. ಅದಕ್ಕಾಗಿ ಬಾಬಾ ಸಾಹೇಬರು ಕೂಡ ಕೊನೆಯದಾಗಿ ಹೇಳ್ತಾರೆ, ಅದೇ ಕೊನೆ ಮಾತನ್ನ ನಾನು ಹೇಳ್ತೀನಿ, ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳ್ಬಿಟ್ರು. ಎಲ್ಲ ಧರ್ಮದ ಏನು ಕ್ರಿಶ್ಚಿಯನ್ ಧರ್ಮದಲ್ಲಿ ಬೈಬಲ್ಲು, ಮುಸ್ಲಿಮ್ಸ್ ಧರ್ಮದಲ್ಲಿ ಇರ್ತಕ್ಕಂಥ ಕುರಾನ್ ಆಗಿರ್ಬೋದು, ನಮ್ಮ ಧರ್ಮದ ಭಗವದ್ಗೀತೆ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಎಲ್ಲವನ್ನು ತೆಗೆದು ಎಲ್ಲ ಇನ್ನು ಜೈನ ಸಿಕ್ಕು ಎಲ್ಲವನ್ನು ನೋಡಿದ್ರು ಕೊನೆಯದಾಗಿ ಅವ್ರು ಇಷ್ಟಪಟ್ಟಿದ್ದು ಬೌದ್ಧ ಧರ್ಮದ 26 ಸೂತ್ರಗಳನ್ನು. ಅದನ್ನು ಮೈಗೂಡಿಸ್ಕೊಂಡು ನಾನು 1956ರಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ 30 ಲಕ್ಷ ಜನರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಇನ್ನೂವರೆಗೂ ಹೋಗ್ತಾನೇ ಇದ್ದಾರೆ. ಬೌದ್ಧ ಭಿಕ್ಕುಗಳಿದ್ದಾರೆ, ಅವರು ಸಾರ್ತಾನೇ ಇದ್ದಾರೆ ಶಾಂತಿ. ಈ ಧರ್ಮದಲ್ಲಿ ಶಾಂತಿ, ಒಂದು ಇರುವೆಗೂ ಸಹ ಮೋಸ ಮಾಡಲ್ಲ, ಸಾವನ್ನ ತರಲ್ಲ. ಹೇಗಿರುವಾಗ ಆ ಒಂದು ದಾರಿಯಲ್ಲಿ ಕೂಡ ನಾವು ಹೋಗಬೇಕು ಅನ್ನೋ ಇಚ್ಛೆ ಇರೋದ್ರಿಂದ ಇದು ಕೆಲವರು ಯಾಕೆ ಬೌದ್ಧ ಧರ್ಮ ಈಗಲೇ ಸ್ವೀಕಾರ ಮಾಡಲ್ಲ ಅಂದ್ರೆ ಅದನ್ನು ಹೇಳ್ಬಿಡ್ತೀನಿ, 2A ಆಗ್ಬಿಡ್ತದೆ, ಮೀಸಲಾತಿ ಸಿಗಲ್ಲ, ಅಧಿಕಾರ ಸಿಗಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ಈ ಸ್ವಾರ್ಥತೆ ತುಂಬಿರೋ ಜಗತ್ತಿನಲ್ಲಿ ಇರ್ತಕ್ಕಂತಹ ಜೀವಿಗಳೇನು ಮಾಡ್ತಾರೆ, ಅದನ್ನು ಇಟ್ಕೊಂಡಿರ್ತಾರೆ, ಸೇರ್ಪಡೆ ಮಾಡಲ್ಲ. ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ, ನಾವು ಇನ್ನೂ ಬೌದ್ಧ ಧರ್ಮ ಏನು ಅನ್ನೋದನ್ನು ತಿಳ್ಕೊಂಡು, ಅಧಿಕಾರ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡು, ಸಮಾನತೆಯನ್ನು ನಾವು ಪಡ್ಕೊಂಡ ನಂತರ ನಾವು ಕೂಡ ಅದೇ ದಾರಿಯಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾ ನನ್ನ ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹುಟ್ಟುಹಬ್ಬದ ದಿನಾಚರಣೆಗಳನ್ನು ತಲುಪಿಸ್ತಾ ಜೈ ಭೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಕೊನೆಯದಾಗಿ ನಿಮ್ಮ ಒಂದು ಅಭಿಪ್ರಾಯ, ಯಾಕಂದರೆ ನಮ್ಮ ಭಾರತಕ್ಕೆ ರಿಸರ್ವ್ ಬ್ಯಾಂಕನ್ನು ಕೊಟ್ಟವರು ಇವರು, ಮತ್ತು ಇನ್ನು ಲಂಡನ್ ಆಗಿರ್ಬೋದು, ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿಯೇ ಬುದ್ಧಿವಂತರಾಗಿ ಹೊರಹೊಮ್ಮಿದವರು ಇವರು, ಡಾಕ್ಟರೇಟ್ ಪದವಿಯನ್ನು ಪಡೆದಂಥವರು. ಅಂತಹ ಚೈತನ್ಯದ ಚಿಲುಮೆ ವಿಚಾರಧಾರೆ ಸಾಕಷ್ಟಿದೆ, ಅದನ್ನು ಮಾತಾಡ್ತೋದ್ರೆ ಸಾಕಷ್ಟು ಕಾಲಾವಕಾಶಗಳು ಬೇಕಾಗುತ್ತೆ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸರಳವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ಒಕ್ಕೂಟ ಭಾರತದ ಪ್ರತಿಯೊಬ್ಬ ನಾಗರಿಕನು ಬಾಬಾ ಸಾಹೇಬರು ಹೇಳಿದಂಥ ಸಮಾನತೆಯ ನಿಟ್ಟಿನಲ್ಲಿ ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ನೋಡಿ, ಭೂಮಿಗೆ ಇಲ್ಲದ ಒಂದು ತಾರತಮ್ಯ, ಗಾಳಿಗೆ ಇಲ್ಲದ ತಾರತಮ್ಯ, ಈ ಸೂರ್ಯನಿಗಿಲ್ಲದ ತಾರತಮ್ಯ, ಈ ಚಂದ್ರನಿಗಿಲ್ಲದ ತಾರತಮ್ಯ ನಮಗೆ ಬೇಕು. ಎಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ದೀವಿ, ಭೂಮಿ ಮೇಲೆ ಮನುಷ್ಯರಾಗಿ ಸಾಯ್ತೀವಿ. ಅದರಲ್ಲಿ ನಾನು ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ಅಂತ ಹೇಳಿ ಕೆಲವಷ್ಟು ಜನಗಳನ್ನು, ಮುಂಚೂಣಿಯಲ್ಲಿರ್ತಕ್ಕಂಥ ಜನಗಳನ್ನು, ಬಲಾಢ್ಯರನ್ನು ಆಗಿರ್ತಕ್ಕಂಥ ಜನಗಳ ಬೇಳೆಕಾಳನ್ನು ಬೇಯಿಸ್ಕೊಳ್ಳೋದಕ್ಕೆ ನಾವುಗಳು ಬಲಿಯಾಗ್ತಾ ಇದ್ದೇವೆ. ಅದಾಗದು ಬೇಡ. ಬಾಬಾ ಸಾಹೇಬರು ಸ್ಪಷ್ಟವಾಗಿ ಒಂದು ಕಡೆ ಎಲ್ಲ ದೇವತೆಗಳ ಫೋಟೋಗಳನ್ನು ಸುಟ್ಟಾಕ್ತಾರೆ. ದೇವನೊಬ್ಬನೇ ನಾಮ ಹಲವು ಅಂತ ಹೇಳಿ ಧಾರ್ಮಿಕ ಗ್ರಂಥಗಳು ಹೇಳಿದ್ರೆ ಎಲ್ಲ ನೋಡಿ, ನನ್ನ ಸಹೋದರಿ ಹೇಳ್ದಂಗೆ ಎಲ್ಲ ಗ್ರಂಥಗಳನ್ನು ಓದಿದ್ರು, ಆಯ್ಕೆ ಮಾಡ್ಕೊಂಡಿದ್ದು ಬೌದ್ಧ ಧರ್ಮವನ್ನ.
ಆದರೆ ಬೌದ್ಧ ಧರ್ಮದಲ್ಲಿ ಯಾವುದೇ ಒಂದು ಮೂರ್ತಿ ಪೂಜೆ ಇಲ್ಲ. ಅಲ್ಲಿ ಶಾಂತಿ ಮತ್ತು ಸಮಾನತೆಯ ಒಂದು ಹರಿಕಾರವನ್ನು ಆಡಲಿಕ್ಕೆ ನಾಂದಿಯಾದಂಥ ಒಂದು ಧರ್ಮ. ಆ ಧರ್ಮವನ್ನು ಒಪ್ಕೊಳ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ನಾವು ನಿಮ್ಮ ಧರ್ಮವನ್ನು ಗೌರವಿಸ್ರಿ, ಪ್ರೀತಿಸ್ರಿ, ಯಾರು ಬೇಡ ಅನ್ನಲಿಲ್ಲ. ಆದರೆ ಅನ್ಯ ಧರ್ಮವನ್ನು, ಅನ್ಯ ಕೋಮಿಗರನ್ನು ದ್ವೇಷ ಮಾಡೋದನ್ನು ಬಿಡಿ. ದ್ವೇಷ ಮಾಡ್ಲಿಕ್ಕೆ ಹೊರಟಾಗ ಈಗೇನಾಗ್ತದೆ ಅಂದರೆ ಹುಲಿ ಜಿಂಕೆನ ಬೇಟೆ ಆಗ್ತದೆ, ಜಿಂಕೆ ಇನ್ನೊಂದು ಸೊಪ್ಪು ಸದನ ತಿಂತಾರೆ. ಆ ರೀತಿ ನಾವೊಂದು ಧರ್ಮವನ್ನು ದ್ವೇಷಿಸಿದ್ರೆ ಅವರು ನಮ್ಮ ಧರ್ಮವನ್ನು ದ್ವೇಷಿಸ್ತಾರೆ, ನಮ್ಮನ್ನು ದ್ವೇಷಿಸ್ತಾರೆ. ಮುಂದಿನ ದಿನಗಳಲ್ಲಿ ನರಕ ಅಂತ ಏನು ಹೇಳ್ತೀರಾ, ನರಕ ಇದೆಯೋ ಅಲ್ವಾ ನನಗೆ ಗೊತ್ತಿಲ್ಲ, ನಾವು ಇಲ್ಲೇ ನರಕವನ್ನು ಅನುಭವಿಸ್ಬೇಕಾಗ್ತದೆ. ಅದನ್ನ ಮನಗಂಡು ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಸಮಾನತೆಯ ದಿಟ್ಟಿನಲ್ಲಿ ಬಾಬಾ ಸಾಹೇಬ್ರ ಹಾಕೊಟ್ಟಂತ ತಳಹಾದಿಯಲ್ಲಿ ಬಾಳುವಂತ ಒಂದು ಕೆಲಸವನ್ನ ಮಾಡಬೇಕು. ಜೊತೆಗೆ ನಾನು ಕೆಲವಷ್ಟು ಸಮುದಾಯದವರು ನಮ್ಮವರು ಅಂತ, ಈಗ ನಮ್ಮ ಯಾರು ಸಂಗೊಳ್ಳಿ ರಾಯಣ್ಣನನ್ನ ತಗೊಂಡ್ರೆ ಕುರುಬರು ಅಂತನೋ, ಅಥವಾ ಕೆಂಪೇಗೌಡರನ್ನ ತಗೊಂಡ್ರೆ ಒಕ್ಕಲಿಗರು ಅಂತನೋ, ಬಸವಣ್ಣನವರನ್ನ ತಗೊಂಡ್ರೆ ಲಿಂಗಾಯತರು ಅಂತನೋ, ಕನಕದಾಸರನ್ನ ತಗೊಂಡ್ರೆ ಕುರುಬರು ಅಂತನೋ, ಅಂಬೇಡ್ಕರ್ ಅವರನ್ನ ತಗೊಂಡ್ರೆ ಹಲೇರು ಅಂತನೋ, ಅಥವಾ ಜಗಜ್ಜೀವನ್ ರಾಮ್ ಅವ್ರನ್ನ ತಗೊಂಡ್ರೆ ಮಾದಿಗರು ಅಂತನೋ ಏನು ಹೇಳ್ತೀರಿ, ಇದನ್ನ ಬಿಡಿ. ಫಸ್ಟ್ ಎಲ್ಲರೂ ನಮ್ಮವರೇ. ಇವ್ರು ಯಾರು ಕೂಡ ಅವರ ಜಾತಿಗೆ ಏನೂ ಮಾಡಲಿಲ್ಲ. ಎಲ್ಲರೂ ಒಂದೇ ಜಾತಿ ಅನ್ನೋ ನಿಟ್ಟಿನಲ್ಲಿ, ಸಮಾನತೆಯನ್ನು ಸಾರುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಎಲ್ಲರನ್ನು ಒಪ್ಪುವಂಥ ಕೆಲಸಗಳನ್ನು ಮಾಡಿದಾಗ ನೀವೇನೋ ಸ್ವರ್ಗ ಅಂತ ಹೇಳ್ತೀರಲ್ಲ, ಆ ಸ್ವರ್ಗವನ್ನು ಅಲ್ಲೆಲ್ಲ ಇದೆಯೇನೋ ನನಗೆ ಗೊತ್ತಿಲ್ಲ, ನಾನು ನೋಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲೇ ನೋಡ್ಬೋದು. ಎಲ್ಲರೂ ಕೂಡ ಸಹಬಾಳ್ವೆಯನ್ನು ಮಾಡಿದ್ರೆ ಆ ಸ್ವರ್ಗವನ್ನು ಇಲ್ಲೇ ಸೃಷ್ಟಿ ಮಾಡ್ಬೋದು. ನೋಡಿ, ಬೇರೆ ದೇಶಗಳನ್ನು ನೋಡಿದ್ರೆ ನಮ್ಮಗಳಿಗೆ ನಾಚಿಕೆ ಆಗ್ತದೆ. ಎಷ್ಟೋ ದೇಶಗಳಲ್ಲಿ ಯಾವ ಜಾತಿನೂ ಇಲ್ಲ. ಅವನು ಯಾವ ದೇಶದ ಪ್ರಜೆ ಅನ್ನೋದು ಒಂದು ಕಾಲಂ ಬಿಟ್ಟರೆ ಯಾವ ಜಾತಿನೂ ಇಲ್ಲ. ಜಾತಿ ಇದ್ರೂ ಕೂಡ ಅಲ್ಲಿ ತಾರತಮ್ಯವಿಲ್ಲ. ಅಂತ ಒಂದು ಸಾಕಷ್ಟು ದೇಶಗಳನ್ನು ನೋಡಿ ನಾವು ಕಲಿಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ಭಾರತ ದೇಶ ಪ್ರಪಂಚಕ್ಕೆ ಸಾಕಷ್ಟು ಉಡುಗೊರೆಗಳನ್ನು ಕೊಟ್ಟಿದೆ. ಆ ಕೊಡಲಿಕ್ಕೆ ಬೆಳೀಲಿಕ್ಕೆ ಕಾರಣ ಏನು, 1950ರಲ್ಲಿ ನಮಗೆ ಸಂವಿಧಾನವನ್ನು ಅರ್ಪಣೆ ಮಾಡಿದ್ರು ಬಾಬಾ ಸಾಹೇಬರು. ಅದರಲ್ಲಿರ್ತಕ್ಕಂಥ ಸಾಕಷ್ಟು ಉಲ್ಲೇಖಗಳೇ ಕಾರಣ ಆಗಿರ್ತವೆ. ಬಾಬಾ ಸಾಹೇಬ್ರ ಆಶಯಗಳಂತೆ ಸಮಾನತೆಯನ್ನು ಸಾರುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ಜೈ ಭೀಮ್. ಎಸ್ ಸರ್. ಮತ್ತು ಮ್ಯಾಮ್, ಇಷ್ಟೊತ್ತು ಕೂಡ ಸಾಕಷ್ಟು ವಿಚಾರಧಾರೆಗಳನ್ನು, ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ಆಶಯಗಳು, ಅವರ ಜೀವನದ ಯಶೋಗಾಥೆ ಮತ್ತು ಅವರ ನೋವು ನಲಿವು ಎಲ್ಲವನ್ನೂ ಕೂಡ ಮನ ಮುಟ್ಟುವಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ನಿಮ್ಮಿಬ್ಬರಿಗೂ ಕೂಡ ಪ್ರೀತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಇಂತಹ ಮತ್ತೊಂದು ವಿಶೇಷತೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.